ಎಸ್. ಸೊ ನೋಡ್ರಿ, ನೀವು ಎಲ್ರು ಏನಂತಂದ್ ಹೇಳಿದ್ರೆ ಎಲ್ರು ರೈತರ ಮಕ್ಳದಿರಿ ಅಂದ ತಕ್ಷಣ ನಿಮ್ಗೆಲ್ಲಾನು ಏನಂತಂದ್ ಹೇಳಿದ್ರೆ ಗೊತ್ತಿರುತ್ತ. ನಮ್ ದೇಶವನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಕೃಷಿ ಪ್ರಧಾನ ದೇಶ ಅಂತ ಕರಿತೀವಿ. ಏನಂತ ಕರಿತೀವಿ? ಕೃಷಿ ಪ್ರಧಾನ ದೇಶ ಅಂತ ಕರಿತೀವಿ. ಯಾಕಂತಂದ್ ಹೇಳಿದ್ರೆ ಜಾಸ್ತಿ ಬೆಳೆಗಳನ್ನ ಬೆಳಿತಾರೆ, ಇದೆಲ್ಲ ಗೊತ್ತೈತಿ. ಈ ಬೆಳೆಗಳನ್ನ ಬೆಳಿತಾರಲ್ಲ, ಅದ್ರಲ್ಲಿ ಎರಡು ತರ ಏನಂತಂದ್ ಹೇಳಿದ್ರೆ ಬೇರೆ ಬೇರೆ ಕಾಲದಲ್ಲಿ ಬೆಳಿತಾರ. ಆ ಟೈಪ್ಸ್ ಗಳು ಯಾವ ಬರ್ತಾವ ಅಂತಂದ್ ಹೇಳಿದ್ರ, ಒಂದ್ ಏನಂತಂದ್ ಹೇಳ್ತೀವಿ ಅಂದ್ರೆ ಖಾರಿಫ್ ಬೆಳೆ ಅಂತಂದ್ ಕರಿತೀವಿ. ನಮಗ್ ಕ್ವಶನ್ ಕೇಳೋದು ಏನಂತಂದ್ ಹೇಳಿದ್ರೆ, ಒಂದು ಫಸ್ಟ್ ಒಂದು ಖಾರಿಫ್, ಇಂಗ್ಲಿಷ್ನಾಗ ಕೂಡ ಹಿಂಗ ಕರೀತಾರ ಖಾರಿಫ್ ಅಂತಂದ್ ಹೇಳ್ಬಿಟ್ಟು, ಖಾರಿಫ್ ಬೆಳೆ. ಅದಾದ ನಂತರ ಸೆಕೆಂಡ್ ಒನ್ ಏನಂತಂದ್ ಹೇಳಿದ್ರೆ ರಬಿ ಬೆಳೆ ಅಂತ ಕರಿತೀವಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ರಬಿ ಬೆಳೆ ಅಂತ ಕರಿತೀವಿ, ಇಂಗ್ಲಿಷ್ನಾಗು ರಬಿ ಅಂತ ಕರಿತೀವಿ. ಆಮೇಲೆ ಥರ್ಡ್ ಒನ್ ಯಾವ್ದಂತಂದ್ ಹೇಳಿದ್ರೆ ಜಡ್ ಅಂತಂದ್ ಹೇಳ್ತೀವಿ. ಸೊ ಜೆಡ್ ಬೆಳೆ ಅಂತಂದ್ ಹೇಳ್ತೀವಿ. ಇದು ಲಾಸ್ಟ್ ಅದೊಂದು ಏನೈತಲ್ಲ, ಅದ್ ನಮ್ಗ ಅಷ್ಟೊಂದೇನ್ ಯೂಸ್ ಇಲ್ಲ. ಯಾಕಂತಂದ್ ಹೇಳಿದ್ರೆ ಅದು ಹಣ್ಣುಗಳು ಏನ್ ಬರ್ತಾವಲ್ಲ, ಹಣ್ಣು ಹಂಪಲಗಳನ್ನ ಏನ್ ಬರ್ತಾವಲ್ಲ, ಸೊ ಎಣ್ಣೆ ಬೀಜಗಳು ಅವೆಲ್ಲ, ಸೊ ಅವುಗಳನ್ನ ಬೆಳಿತಾರೆ. ಜೆಡ್ ಬೆಳೆಗಳನ್ನ ಯಾವಾಗ ಬೇಕಾದಾಗ ಬೆಳಿಬಹುದು. ಅಂದ್ರೆ ಟೈಮ್ ಇದೆ, ನಾನು ಹೇಳ್ತೀನಿ ಕರೆಕ್ಟ್ ಆಗಿ. ಈಗ ನೋಡ್ರಿ, ಖಾರಿಫ್ ಬೆಳೆ ಯಾವಾಗ ಬೆಳಿತಾರು? ಅದು ಇಂಪಾರ್ಟೆಂಟ್. ನಮಗ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಖಾರಿಫ್ ಬೆಳೆ ಯಾವಾಗ ಬೆಳಿತಾರೆ? ಯಾರಿಗಾದ್ರೂ ಗೊತ್ತೈತಿ? ಸೊ ಇದನ್ನ ನಾವು ಮೊದಲ ಏನಂತಂದ್ ಹೇಳಿದ್ರೆ, ಮೊದಲ ಮಳೆ ಆದ ತಕ್ಷಣ ಬೆಳೆಯಕ್ ಸ್ಟಾರ್ಟ್ ಮಾಡ್ತೀವಿ. ಯಾವ ಬೆಳೆ ಅಂತಂದ್ ಹೇಳಿದ್ರೆ ಮಳೆಗಾಲದಲ್ಲಿ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ, ಮಳೆಗಾಲ ಆಯ್ತು ಅಂತಂದ್ ಹೇಳಿದ್ರೆ ಅವಾಗ ಏನ್ ಬಿತ್ತನೆ ಮಾಡ್ತಾರಲ್ಲ, ಸೊ ಅವುಗಳನ್ನ ನಾವು ಖಾರಿಫ್ ಬೆಳೆ ಅಂತ ಕರಿತೀವಿ. ಹಂಗಾದ್ರ ಮಳೆಗಾಲ ಯಾವಾಗ ಆಗತ್ತ ನಮ್ಮ ಇಂಡಿಯಾದಲ್ಲಿ? ಸೊ ಓಕೆ, ವೆರಿ ಗುಡ್. ಜೂನ್ ಇಂದ. ಸರ್, ಜೂನ್ ಅಲ್ಲಿ ಏನಂತಂದ್ ಹೇಳಿದ್ರೆ ನಮ್ಗ ಮುಂಗಾರು ಸ್ಟಾರ್ಟ್ ಆಗತ್ತ. ಮಾನ್ಸೂನ್ ಮಳೆ ಅಂತ ಕರಿತೀವಲ್ಲ, ಜೂನ್ ಅಲ್ಲಿ ಏನಂತಂದ್ ಹೇಳಿದ್ರೆ ಮಾನ್ಸೂನ್ ಮಳೆ ಸ್ಟಾರ್ಟ್ ಆಗತ್ತೆ. ನೋಡ್ರಿ ಕ್ವಶನ್ಸ್ ಗಳು ಹೆಂಗ್ ಬರ್ತಾವ. ಮಾನ್ಸೂನ್ ಮಳೆ ಯಾವಾಗ ಸ್ಟಾರ್ಟ್ ಆಗತ್ತೆ? ಜೂನ್ ಅಲ್ಲಿ ಸ್ಟಾರ್ಟ್ ಆಗತ್ತ. ಫಸ್ಟ್ ಮಾನ್ಸೂನ್ ಮಳೆ ಇಲ್ಲಿ ಬರುತ್ತೆ. ನಮ್ಮ ಭಾರತ ದೇಶಕ್ಕೆ ಫಸ್ಟ್ ಮಾನ್ಸೂನ್ ಮಳೆ ಬರೋದು ಎಲ್ಲಿ ಅಂತಂದ್ ಹೇಳಿದ್ರೆ ಕೇರಳಕ್ಕೆ ಫಸ್ಟ್ ಬರುತ್ತೆ. ಎರಡು ಕ್ವಶನ್ಸ್ ಗಳದು. ಇಲ್ಲಿ ಜೂನ್ ಇಂದ ಏನಂತಂದ್ ಹೇಳಿದ್ರೆ ಸೆಪ್ಟೆಂಬರ್ ವರೆಗೂ, ಜೂನ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಪ್ಟೆಂಬರ್ ವರೆಗೂ ನಮ್ಗ ಮಳೆಗಾಲ ಇರುತ್ತ. ಈ ಟೈಮ್ ಅಲ್ಲಿ ಬೆಳೆಯುವಂತಹ ಒಂದು ಬೆಳೆಯನ್ನ ನಾವೇನಂತ ಕರಿತೀವಿ ಅಂದ್ರ ಖಾರಿಫ್ ಬೆಳೆ ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ರಿಗೂ? ಮಳೆಗಾಲದಲ್ಲಿ ಅಂತಂದ್ ಹೇಳಿದ್ರ ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಬೆಳೆಯುವಂತಹ ಒಂದು ಬೆಳೆಯನ್ನ ನಾವು ಖಾರಿಫ್ ಬೆಳೆ ಅಂತ ಕರಿತೀವಿ. ಇದೆಲ್ಲ ಕ್ಲಿಯರ್ ಎಲ್ರಿಗೂ? ಸೊ ಇವಾಗ ಆನ್ಸರ್ ಮಾಡ್ರಿ, ಆ ಟೈಮ್ದಾಗ ಅಂದ್ರೆ ಮಳೆಗಾಲದಲ್ಲಿ ನಿಮ್ ಹೊಲದಲ್ಲಿ ನೀವ್ ಏನೇನ್ ಬೆಳಿತೀರಿ? ಅದ ಖಾರಿಫ್ ಬೆಳೆಯ ಉದಾಹರಣೆಗಳು. ಏನೇನ್ ಬೆಳಿತೀರಲ್ರು? ಹತ್ತಿ ಬೆಳಿತೀರಿ, ವೆರಿ ಗುಡ್. ಸರ್, ಹತ್ತಿಯನ್ನ ಬೆಳಿತೀವಿ. ನೆಕ್ಸ್ಟ್ ತೊಗರಿ ಬೆಳಿತೀರಿ, ಓಕೆ. ನೆಕ್ಸ್ಟ್ ನೆಕ್ಸ್ಟ್ ಹೇಳ್ರಿ, ರಿಪೀಟ್ ಹೇಳ್ಬೇಡ್ರಿ. ನೆಕ್ಸ್ಟ್ ಹೆಸರು ಬೆಳಿತಾರ, ಓಕೆ. ಗೊಂಜಾಳ ಬೆಳಿತಾರ, ಮೆಕ್ಕೆಜೋಳ ಅಂತಂದ್ ಹೇಳ್ತೀವಿ, ಮೆಕ್ಕೆಜೋಳ. ನೆಕ್ಸ್ಟ್ ನೆಕ್ಸ್ಟ್ ಜೋಳವನ್ನ ಬೆಳಿತಾರ, ವೆರಿ ಗುಡ್. ಜೋಳವನ್ನ ಬೆಳಿತೀರಿ. ಆಮೇಲೆ ಮತ್ತೇನೇನ್ ಬೆಳಿತೀರಿ? ಕೆಲವೊಂದ್ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಭತ್ತವನ್ನ ಬೆಳಿತಾರೆ. ಮಳೆ ಜಾಸ್ತಿ ಬೇಕಲ್ಲ, ಅದಕ್ಕ ನೀರ್ ಜಾಸ್ತಿ ಬೇಕಲ್ಲ, ಭತ್ತವನ್ನ ಬೆಳಿತಾರ. ಅದಾದ ನಂತರ ಸೋಯಾಬೀನ್ ಬೆಳಿತಾರ. ಕ್ಲಿಯರ್? ಸೋಯಾಬೀನ್. ಸೊ ನೀವ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮಳೆಗಾಲ ಟೈಮ್ ಅಲ್ಲಿ ನೀವ್ ಏನೇನ್ ಬೆಳಿತಿರಲ್ಲ, ಆ ಎಲ್ಲಾ ಬೆಳೆಗಳನ್ನ ನಾವೇನಂತ ಕರಿತೀವಿ? ಖಾರಿಫ್ ಬೆಳೆ ಅಂತ ಕರಿತೀವಿ. ಆಪ್ಷನ್ಸ್ ಅಲ್ಲಿ ಕೊಡ್ತಾರ, ಒಂದು 4 ಆಪ್ಷನ್ ಕೊಟ್ಬಿಟ್ಟು ಇದ್ರಲ್ಲಿ ಖಾರಿಫ್ ಬೆಳೆ ಯಾವುದು ಅಥವಾ ಖಾರಿಫ್ ಬೆಳೆ ಯಾವ್ದಲ್ಲ ಅಂತಂದ್ ಹೇಳಿ ನಿಮ್ಗ ಕ್ವಶನ್ಸ್ ಗಳನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಹತ್ತಿ, ಮೆಕ್ಕೆಜೋಳ, ಜೋಳ, ಭತ್ತ, ಸೋಯಾಬೀನ್ ಅಂತಂದ್ ಹೇಳಿದ್ವಿ. ಮತ್ತೆ ಉಳಿದಿದ್ದು ಏನ್ ಬರ್ತೋ ನೋಡೋಣ. ಅದಾದ ನಂತರ ಇಲ್ಲಿ ಹತ್ತಿ ಅಂತಂದ್ ಬಂತಲ್ಲ, ಹತ್ತಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಹತ್ತಿ ಅಂತ ಬಂದ ತಕ್ಷಣ ಇವಾಗ 2025 ಪ್ರಕಾರ ಅತಿ ಹೆಚ್ಚು ನಮ್ಮ ಭಾರತ ದೇಶದಲ್ಲಿ ಬೆಳಿತಾರೆ. ಮೊದಲು ಚೀನಾದಲ್ಲಿ ಜಾಸ್ತಿ ಬೆಳಿತಿದ್ರು, ಬಟ್ ಆದ್ರೆ ಇವಾಗ ಚೇಂಜ್ ಆಗೈತಿ. ಅತಿ ಹೆಚ್ಚು ಹತ್ತಿಯನ್ನ ಎಲ್ಲಿ ಬೆಳಿತಾರ ಅಂತಂದ್ ಹೇಳಿದ್ರ ಭಾರತ ದೇಶದಲ್ಲಿ ಬೆಳಿತಾರ. ಹತ್ತಿಗೆ ಅತ್ಯಂತ ಸೂಕ್ತವಾಗಿರುವ ಮಣ್ಣನ್ನ ನಾವು ಯಾವ್ದಂತಂದ್ ಹೇಳ್ತೀವಿ? ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದೀನಿ. ಅದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕಪ್ಪು ಮಣ್ಣು, ಬ್ಲಾಕ್ ಸಾಯಿಲ್ ಅಂತಂದ್ ಹೇಳ್ತೀವಿ. ಬ್ಲಾಕ್ ಸಾಯಿಲ್, ಕಪ್ಪು ಮಣ್ಣು ಅಥವಾ ಬ್ಲಾಕ್ ಸಾಯಿಲ್ ಅಂತಂದ್ ಹೇಳ್ತೀವಿ. ಸೊ ಇದನ್ನ ನಾವೆಲ್ಲ ಡಿಸ್ಕಷನ್ ಮಾಡಿದೀವಿ. ಅದು ಎಲ್ಲಿ, ಈಗ ಇನ್ನೊಂದು ಕ್ವಶನ್ ಬರುತ್ತಪ್ಪ, ಬ್ಲಾಕ್ ಸಾಯಿಲ್ ಯಾವ್ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಹೇಳ್ರಿ ನೋಡೋಣ. ಈ ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತೆ. ಇದು ಪ್ರದೇಶ ಬಿಟ್ರೆ ಎಲ್ಲೂ ಕಂಡು ಬರಂಗಿಲ್ಲ, ಈ ಪ್ರದೇಶದಲ್ಲಿ ಮಾತ್ರ. ಅದು ಏನಂತಂದ್ ಹೇಳಿದ್ರೆ ಜ್ವಾಲಾಮುಖಿಗಳಿದ್ವು ಮೊದಲು. ಹಳೆ ಕಾಲದಲ್ಲಿ ಜ್ವಾಲಾಮುಖಿಗಳಿಂದ ಉಂಟಾದಂತಹ ಒಂದು ಮಣ್ಣು ಇದಾಗೈತೆ. ಸೊ ಯಾವ ರಾಜ್ಯದಲ್ಲಿ? ವೆರಿ ಗುಡ್. ಫಸ್ಟ್ ಒನ್ ಹೇಳಿದ್ವಿ ಮಹಾರಾಷ್ಟ್ರ ಸರ್, ಆಮೇಲೆ ಮಧ್ಯಪ್ರದೇಶ, ಗುಜರಾತ್ದಲ್ಲಿ ಕೆಲವೊಂದ್ ಕಡೆ, ಅದಾದ ನಂತರ ಕರ್ನಾಟಕ, ಅದಾದ ನಂತರ ತೆಲಂಗಾಣ. ಈ ರಾಜ್ಯಗಳನ್ನ ಬಿಟ್ರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಕಪ್ಪು ಮಣ್ಣು ಕಂಡು ಬರಂಗಿಲ್ಲ. ಸೊ ಇವ ರಾಜ್ಯಗಳಲ್ಲಿ ಕಂಡು ಬರ್ತಾವ. ಕ್ಲಿಯರ್ ಎಲ್ರಿಗೂ? ಆಂಧ್ರ ಪ್ರದೇಶ ಎಲ್ಲೂ ಇಲ್ಲ. ಮೊದಲು ಆಂಧ್ರ ಪ್ರದೇಶ ಇತ್ತಲ್ಲ ಅದು, ಬಟ್ ಅದ್ರ ಆಂಧ್ರವನ್ನ ಡಬಲ್ ಮಾಡಿದಾರಲ್ಲ ಇವಾಗ, ಈ ಕಡೆ ತೆಲಂಗಾಣ ಆಗೈತಿ. ಸೊ ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಗುಜರಾತ್, ಇಷ್ಟು ರಾಜ್ಯಗಳನ್ನ ಬಿಟ್ರೆ ಬ್ಲಾಕ್ ಸಾಯಿಲ್ ಎಲ್ಲೂ ಕಂಡು ಬರಂಗಿಲ್ಲ. ಕ್ಲಿಯರ್? ಈ ಪಾಯಿಂಟ್ಸ್ ಗಳೆಲ್ಲ ಕ್ಲಿಯರ್ ಅದ್ವಾ? ಯಾರಿಗಾದ್ರೂ ಏನಾದ್ರೂ ಕ್ವಶನ್?
ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಟೈಪ್ ಬರುತ್ತಲ್ಲ, ರಬಿ ಬೆಳೆ ಅಂತಂದ್ ಹೇಳಿ ಬಂತು. ಈ ರಬಿ ಬೆಳೆಯನ್ನ ನಾವು ಯಾವಾಗ ಬೆಳಿತೀವಿ ಸರ್? ಮಳೆಗಾಲ ಆಗತ್ರಿ. ಮಳೆಗಾಲ ಅಕ್ಟೋಬರ್ ಟೈಮಲ್ಲಿ. ಅಕ್ಟೋಬರ್ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಈ ಎಲ್ಲಾ ಬೆಳೆಗಳನ್ನ ನಾವು ಕಟಾವ್ ಮಾಡ್ತೀವಿ. ಎಲ್ಲ ಏನಪ್ಪಾ ಅಂತ ಕಟಾವ್ ಮಾಡಿ ಮತ್ತೆ ಭೂಮಿಯನ್ನ ಹದ ಮಾಡ್ಕೊಂಡು ಸೊ ಉಳುಮೆ ಮಾಡಕ್ ರೆಡಿ ಆಗ್ತೀವಿ. ಅವಾಗ ಮತ್ತೇನಂತಂದ್ ಹೇಳಿದ್ರೆ ರಿಟರ್ನ್ ಮಳೆ ಆಗತ್ತೆ. ಸೊ ಯಾವಾಗ? ಈಗ ನೋಡ್ರಿ, ಸೊ ಮಾನ್ಸೂನ್ ಮಳೆ ಇಲ್ಲಿವರೆಗೂ, ಈ ಕಡೆಯಿಂದ ನೈಋತ್ಯ ಮಾನ್ಸೂನ್ ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ರಿಟರ್ನ್ ಬರುತ್ತಲ್ಲ, ಈಶಾನ್ಯ ಮಾರುತ ಅಂತ ಹೇಳ್ತೀವಲ್ಲ, ಅಕ್ಟೋಬರ್ ಅಂದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಬರುತ್ತೆ. ಆ ಟೈಮ್ ಅಲ್ಲಿ ಬೆಳೆಯುವಂತದ್ದು ಅಂದ್ರ ನಾವು ರಬಿ ಬೆಳೆಯನ್ನ ಯಾವಾಗ ಬೆಳಿತೀವಿ ಅಂತಂದ್ ಹೇಳಿದ್ರೆ ಅದು ಅವಾಗ ಒಂದ್ 2-3 ಸರಿ ಮಳೆ ಆಗತ್ತಷ್ಟ. ಸೊ ಅವಾಗ ಏನ್ ಮಾಡ್ತಾರ ಅಂದ್ರೆ ಭೂಮಿಯನ್ನ ಹದ ಮಾಡ್ಕೊಂಡ್ ಬೆಳಿತಾರ. ಇದನ್ನ ನಾವು ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆ ಅಂತಂದ್ ಹೇಳ್ತೀವಿ. ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ರಬಿ ಬೆಳೆ ಅಂತ ಕರಿತೀವಿ. ಇವಾಗ ಚಳಿಗಾಲ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ? ಚಳಿಗಾಲ ಚಳಿಗಾಲ ಅಂತಂದ್ ಹೇಳಿದ್ವಿ, ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ? ಆಲ್ಮೋಸ್ಟ್ ಚಳಿಗಾಲದಲ್ಲಿ ಬೆಳಿತೀವಿ. ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಚಳಿಗಾಲ? ಸೊ ಯಾವಾಗ ಚಳಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಎಸ್, ವೆರಿ ಗುಡ್. ನವೆಂಬರ್ ಇಂದ ನವೆಂಬರ್ ಇಂದ ಹಿಡ್ಕೊಂಡು ನವೆಂಬರ್ ಇಂದ ಹಿಡ್ಕೊಂಡು ಮಾರ್ಚ್ ವರೆಗೂ. ಅವಾಗ ಬೆಳೆ ಬೆಳೆಯಕೇನಪ್ಪಾ ಅಂತಂದ್ ಹೇಳಿದ್ರೆ ಎಷ್ಟು ಟೈಮ್ ಬೇಕಾಗತ್ತೆ? ನವೆಂಬರ್ ಇಂದ ಮಾರ್ಚ್ ವರೆಗೂ ಏನಂತಂದ್ ಹೇಳಿ ಚಳಿಗಾಲ ಇರುತ್ತೆ. ಇಂಥ ಟೈಮಲ್ಲಿ ನಾವೇನ್ ಬೆಳೆಯನ್ನ ಬೆಳಿತೀವಲ್ಲ ಅದನ್ನ ನಾವು ರಬಿ ಬೆಳೆ ಅಂತ ಕರಿತೀವಿ. ಈ ಗ್ಯಾಪ್ ಅಲ್ಲಿ ಏನಾದ್ರೂ ಬೆಳೆಯನ್ನ ಬೆಳೆದ್ವಿ ಅಂತಂದ್ ಹೇಳಿದ್ರೆ ಅವುಗಳನ್ನ ನಾವು ಜಡ್ ಬೆಳೆಗಳು ಅಂತ ಕರಿತೀವಿ. ಸೊ ಎರಡು ಏನಂತಂದ್ ಹೇಳಿದ್ರೆ ಗ್ಯಾಪ್ ಅಲ್ಲಿ ಬೆಳೆಯೋದ್ನ. ಬಟ್ ಆದ್ರೆ ಇಲ್ಲಿ ನಮ್ಗೆ ಬೇಕಾಗಿರೋದು ಮೇನು ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆ ನವೆಂಬರ್ ಇಂದ ಮಾರ್ಚ್ ವರೆಗೂ ಅಂತಂದ್ ಹೇಳಿ ಪಾಯಿಂಟ್ ಬಂತು. ಈ ಟೈಮಲ್ಲಿ ನೀವು ಹೊಲದಲ್ಲಿ ಏನೇನ್ ಬೆಳಿತೀರಾ? ಓಕೆ, ವೆರಿ ಗುಡ್. ಕಡ್ಲೆ ಬೆಳಿತೀರಿ, ಮೇನು ಕಡ್ಲೆ ಬೆಳಿತೀರಿ. ಅದಾದ ನಂತರ ಗೋಧಿಯನ್ನ ಬೆಳಿತಾರ. ವೆರಿ ಗುಡ್, ಗೋಧಿಯನ್ನ. ನೆಕ್ಸ್ಟ್ ಸಾಸಿವೆ. ಏನ್ ದ್ವಿದಳ ಧಾನ್ಯಗಳೇನ್ ಬರ್ತಾವಲ್ಲ, ದ್ವಿದಳ ಧಾನ್ಯಗಳು ಅಂದ್ರೆ ಸಣ್ಣ ಸಣ್ಣ ಗಿಡಗಳಿಂದ ಏನ್ ಬರ್ತಾವಲ್ಲ ಅವು ಎಲ್ಲ. ಓಕೆ, ಶೇಂಗಾ. ಸೊ ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಾಗಿದಾವ. ಸೊ ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ರಬಿ ಬೆಳೆ ಅಂತಂದ್ ಹೇಳಿ ಕರಿತೀವಿ. ಇದ್ ನೋಡ್ರಿ, ಇಂಗ್ಲಿಷ್ನಾಗ ಖಾರಿಫಾ ಅಂತ ಕರೀತಾರ. ಅದಾದ ನಂತರ ಇದನ್ನ ರಬಿ ಅಂತಾನೆ ಕರೀತಾರ. ಕ್ಲಿಯರ್ ಎಲ್ರಿಗೂ? ಸೊ ಯಾವ್ಯಾವ ಟೈಮ್ ಅಲ್ಲಿ ಹೆಂಗ್ ಬೆಳಿತಾರ ಅಂತಂದ್ ಹೇಳಿ ಗಳನ್ನ ಹಾಕ್ಬಿಟ್ಟು ನಾನು ಡಿಸ್ಕಷನ್ ಮಾಡ್ತೀನಿ. ಈಗ ಹೇಳ್ರಿ, ಈಗೆಲ್ಲ ಬೆಳೆಗಳನ್ನ ಬೆಳೆಯಕತ್ತು. ಕೆಲವೊಂದ್ಸರಿ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರೆ ರಸಗೊಬ್ಬರಗಳ ಬಗ್ಗೆ ಕೇಳ್ತಾರ. ರಸಗೊಬ್ಬರ ಅಂತಂದ್ ಹೇಳಿದ್ರೆ ನಾವು ಫರ್ಟಿಲೈಸರ್ಸ್ ಅಂತಂದ್ ಹೇಳ್ತೀವಿ. ಈ ರಸಗೊಬ್ಬರಗಳನ್ನ ನಾವು ಯಾವ ಯೂಸ್ ಮಾಡ್ತೀವಿ ಹೊಲದಾಗ? ನೀವೆಲ್ರು ಯೂಸ್ ಮಾಡಿದ್ರೆ ಅದ್ರ ಹೆಸರು ಗೊತ್ತಿದೇವಲ್ಲ ಗೊತ್ತಿಲ್ಲ. ಬೇಕಾದ್ರೆ ನಾಳೆಗೆ ಏನಂತಂದ್ ಹೇಳಿದ್ರೆ ನೀವೆಲ್ಲ ನಿಮ್ ಹೊಲದಲ್ಲಿರುವಂತ ಎಲ್ಲಾ ಏನೇನು ಯೂಸ್ ಮಾಡ್ತಿರಲ್ಲ ಆ ಎಲ್ಲಾ ಹೆಸರುಗಳನ್ನ ತಿಳ್ಕೊಳ್ರಿ ಮೊದಲು. ಸೊ ಓಕೆ, NPK ಯೂಸ್ ಮಾಡ್ತಾರ. ಅದಾದ ನಂತರ ಯೂರಿಯಾ ಯೂಸ್ ಮಾಡ್ತಾರ. ಎನ್ ಅಂತಂದ್ ಹೇಳಿದ್ರೆ ನೈಟ್ರೋಜನ್, ಪಿ ಅಂದ್ರೆ ಫಾಸ್ಫರಸ್, ಕೆ ಅಂದ್ರೆ ಪೊಟ್ಯಾಶ್, DAP ಯೂರಿಯಾ ಯೂಸ್ ಮಾಡ್ತಾರ. ನೆಕ್ಸ್ಟ್ ಅಮೋನಿಯಂ ಸಲ್ಫೇಟ್ ಯೂಸ್ ಮಾಡ್ತಾರ. ಜಸ್ಟ್ ನೆನ್ಪಿಟ್ಕೊಳ್ರಷ್ಟ, ಇವೇನ್ ಎಕ್ಸಾಮ್ಸ್ ಗಳಿಗೆ ಬರಂಗಿಲ್ಲ. ಅಮೋನಿಯಂ ಸಲ್ಫೇಟ್. ಆಮೇಲೆ ಇನ್ನೊಂದು ಸಪರೇಟ್ ಆಗಿ ಬರುತ್ತೆ ಪೊಟ್ಯಾಶ್ ಅಂತಂದ್ ಹೇಳಿ, ಕೇಳಿದಿರಿ? ಸಪರೇಟ್ ಆಗಿ ಬರುತ್ತೆ ಒಂದ್ ಚೀಲ ಪೊಟ್ಯಾಶ್ ಅಂತಂದ್ ಹೇಳ್ಬಿಟ್ಟು. ಅದು ಸ್ವಲ್ಪ ಏನಂತಂದ್ ಹೇಳಿದ್ರೆ ಪಿಂಕ್ ಕಲರ್ ದಲ್ಲಿ ಬರುತ್ತಲ್ಲ, ಪೊಟ್ಯಾಶ್. ಸೊ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಬೆಳೆಗಳನ್ನ ಬೆಳೆಯುವಾಗ ಸೊ ಹಾಕ್ಬಿಟ್ಟು ಯೂಸ್ ಮಾಡ್ತಾರ ಅತಿ ಹೆಚ್ಚು ಇಳುವರಿಯನ್ನ ಕೊಡಾಕ. ಸೊ ನಾವು ಇನ್ನೊಂದು ಟೈಮ್ ಹೇಳ್ತೀವಲ್ಲ, ಈಗ ಎಲ್ಲಾ ರೈತರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಮಣ್ಣನ್ನ ನೈಸರ್ಗಿಕವಾಗಿಯೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರ ಅದನ್ನ ಫಲವತ್ತತೆಯನ್ನ ಜಾಸ್ತಿ ಮಾಡ್ತಾರೆ. ಹೆಂಗ್ ಫಲವತ್ತತೆ ಜಾಸ್ತಿ ಮಾಡ್ತಾರ ನೈಸರ್ಗಿಕವಾಗಿ ಹೇಳ್ತೀರಿ ಯಾರಾದ್ರೂ? ನಾವು ರಸಗೊಬ್ಬರಗಳನ್ನ ಯೂಸ್ ಮಾಡಂಗಿಲ್ರಿ. ಈಗ ಅದಕ್ಕೆ ಏನಂತಂದ್ ಹೇಳಿದ್ರೆ ಅದನ್ನ ಏನಂತ ಕರೀತಾರೆ ಇವಾಗ? ಸಾವಯವ ಅಂತಂದ್ ಹೇಳ್ತಾರೆ. ಸಾವಯವ. ಓಕೆ, ಆ ಎಲ್ಲ ಏನಂತಂದ್ ಹೇಳಿದ್ರೆ ಸಗಣಿ ಎಲ್ಲ ಯೂಸ್ ಮಾಡ್ತಾರೆ. ಕೋಳಿ ಸಾಕಾಣಿಕೆ ಮಾಡಿದ್ದು, ಕೋಳಿಯಿಂದ ಬರುವಂತಹ ಗೊಬ್ಬರ ಆಗಿರ್ಬೋದು, ಆಮೇಲೆ ದನಕರಗಳಿಂದ ಬರುವಂತಹ ಸಗಣಿ ಆಗಿರ್ಬೋದು. ಸೊ ಇವುಗಳನ್ನ ಏನಂತಂದ್ ಹೇಳಿದ್ರೆ ಸೊ ಹೊಲದಲ್ಲಿ ಯೂಸ್ ಮಾಡ್ತಾರೆ. ಇದನ್ನ ಬಿಟ್ಟು ಮತ್ತೆ ಇನ್ನೂ ಏನೇನೋ ಮಾಡ್ತಾರೆ. ಓಕೆ, ವೆರಿ ಗುಡ್. ಒಬ್ರು ಯಾರೋ ಹೇಳಿದ್ರು ಸರ್ ಶಗಣಿಯನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಗೊಬ್ಬರ ಅಂತಂದ್ ಹೇಳ್ತೀವಿ. ಸೊ ಶಗಣಿಯಿಂದ ಬರುವಂತಹ ಒಂದು ಗ್ಯಾಸ್ ಅನ್ನ ಯೂಸ್ ಮಾಡ್ತಾರ. ಇನ್ನು ಹಳ್ಳಿ ಕಡೆ ನೋಡಬೇಕು. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಳಗಡೆ ಫುಲ್ ಆಳವಾಗಿ ಇಲ್ಲಿ ಶಗಣಿಯನ್ನ ಹಾಕ್ತಾರ. ಮೇಲ್ಗಡೆ ಈ ತರ ಒಂದು ಸ್ಟ್ರಕ್ಚರ್ ಬರುತ್ತೆ ಹಿಂಗ್. ಇಲ್ಲಿಂದ ಏನಂತ ಪೈಪ್ ಅನ್ನ ಅಂದ್ರೆ ಒಂದು ಪೈಪ್ ಅನ್ನ ತಗೊಂಡು ಮನೇಲಿ ಅಡಿಗೆ ಮಾಡ್ತಾರ. ಗೋಬರ್ ಗ್ಯಾಸ್ ಅಂತಂದ್ ಹೇಳ್ತೀವಿ. ಸೊ ಶಗಣಿಯಿಂದ ಬರುವಂತಹ ಒಂದು ಗ್ಯಾಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅದನ್ನ ನಾವು ಜೀವಾಮೃತ, ಓಕೆ, ಗೋಬರ್ ಗ್ಯಾಸ್ ಅಂತಂದ್ ಹೇಳ್ತೀವಿ. ಸೊ ಈ ಗೋಬರ್ ಗ್ಯಾಸ್ ನಾವು ಬೆಂಕಿ ಹಚ್ಚಿದ ತಕ್ಷಣ ಹೊತ್ತಿ ಉರಿಯಾಕ್ ಸ್ಟಾರ್ಟ್ ಆಗುತ್ತೆ. ರೀಸನ್ ಏನು?
ಸೊ ಅದ್ರಲ್ಲಿ ಒಂದು ಗ್ಯಾಸ್ ಇರುತ್ತ, ಆ ಗ್ಯಾಸ್ ಯಾವ್ದಂತಂದ್ ಹೇಳಿದ್ರೆ ಮೀಥೇನ್ ಗ್ಯಾಸ್ ಅಂತಂದ್ ಹೇಳ್ತೀವಿ. ಸೊ ಗೋಬರ್ ಗ್ಯಾಸ್ ಅಲ್ಲಿ ಒಂದು ಅಂದ್ರೆ ಶಗಣಿಯಲ್ಲಿ ಒಂದು ಗ್ಯಾಸ್ ಇರುತ್ತೆ, ಅದನ್ನ ನಾವು ಗೋಬರ್ ಗ್ಯಾಸ್ ಆಗಿ ಯೂಸ್ ಮಾಡ್ತೀವಿ. ಶಗಣಿಯಲ್ಲಿ ಅಥವಾ ತಿಪ್ಪೆಯಲ್ಲಿ, ಶಗಣಿ ಅಥವಾ ತಿಪ್ಪೆ ಅಥವಾ ಕೊಳಕು ಪ್ರದೇಶಗಳಲ್ಲಿ ಸೊ ಒಂದ್ ಗ್ಯಾಸ್ ಬಿಡುಗಡೆ ಆಗತ್ತ, ಆ ಗ್ಯಾಸ್ ಯಾವ್ದಂತಂದ್ ಹೇಳಿದ್ರೆ ಮೀಥೇನ್ ಗ್ಯಾಸ್ ಅಂತಂದ್ ಹೇಳ್ತೀವಿ. ಈಗ ಫುಲ್ ಚರಂಡಿ ಎಲ್ಲ ನಿಂತ್ಕೊಂಡಿರ್ಬೇಕು, ಒಂದ್ 2-3 ತಿಂಗಳಿಂದ ಅಲ್ಲೊಂದ್ ಸ್ಮೆಲ್ ಬರುತ್ತಲ್ಲ ಪರ್ಟಿಕ್ಯುಲರ್ ಆಗಿ, ಅದು ಮೀಥೇನ್ ಗ್ಯಾಸ್ ಸ್ಮೆಲ್ ಆಗಿರ್ತೈತಿ. ಸೊ ನಿಮ್ಗೆ ಯಾರಿಗ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಾರಲ್ಲ, ಶಗ್ನಿ ವಾಸ್ ತಗೊಂಡಿದ್ರಿ ಎಲ್ರು? ಸೊ ಎಲ್ರು ದನಗಳನ್ನ ಇದು ಮಾಡುವಾಗ, ಕ್ಲೀನ್ ಮಾಡುವಾಗ, ಶಗಣಿ ಎಲ್ಲ ಎತ್ ಹಾಕುವಾಗ, ಯಾರಾದ್ರೂ ಮಾಡಿಲ್ಲ ಅಂತಂದ್ ಹೇಳಿದ್ರೆ ನೀವು ಸುತ್ತಮುತ್ತ ಹೋಗುವಾಗ ರೋಡ್ ಮೇಲೆಲ್ಲ ಶಗಣಿ ಬಿದ್ದಿರುತ್ತೆ, ಒಂದ್ಸರಿ ಹಿಂಗ್ ರಪ್ ಅಂತ ಹೊಡಿರಿ, ಆಮೇಲೆ ಸ್ಮೆಲ್ ನೋಡಿ, ಅದೇ ಯಾವ್ದಂತಂದ್ ಹೇಳಿದ್ರೆ ಮೀಥೇನ್ ಗ್ಯಾಸ್ ಸ್ಮೆಲ್. ಅದು ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ, ಒಂದ್ಸರಿ ಹಿಂಗ್ ರಪ್ ಅಂತಂದೇಳಿ ಏನೋ ನೋಡ್ ನೀರ್ ಅಂತಂದೇಳಿ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಹೊಡೆಯೋದು ಅದಕ್ಕೆ ಕೈಗೆಲ್ಲ ಸ್ಮೆಲ್ ನೋಡೋದು, ಮಸ್ತ್ ಐತಿ ಮೀಥೇನ್ ಗ್ಯಾಸ್ ಅಂತಂದೇಳಿ. ಅದು ಮೀಥೇನ್ ಗ್ಯಾಸ್. ಜಸ್ಟ್ ಒಂದ್ ಎಕ್ಸಾಂಪಲ್ ನೆನ್ಪಿಟ್ಕೊಳಕ್. ಕೊಳಚೆ ಪ್ರದೇಶದಿಂದ ಬಿಡುಗಡೆ ಆಗುವಂತ ಒಂದ್ ಗ್ಯಾಸ್ ಯಾವ್ದ್ರಿ? ತಿಪ್ಪೆಯಿಂದ ಬಿಡುಗಡೆ ಆಗುವಂತ ಒಂದ್ ಗ್ಯಾಸ್ ಯಾವ್ದ್ರಿ? ತಿಪ್ಪೆ ಸ್ಮೆಲ್ ಬರುತ್ತಾ, ಕೊಳಚೆ ಎಲ್ಲ ಇಲ್ಲ ಮುಖ ಮುಚ್ಕೊಂಡು ಹೋಗ್ತಿರಲ್ಲ, ಮೀಥೇನ್ ಗ್ಯಾಸ್ ಸ್ಮೆಲ್ ಅದು. ಮತ್ ಅದ್ರ ಬೇರೆ ಬೇರೆ ಬರ್ತಾವು, ಮೇನ್ ಎಕ್ಸಾಮ್ ಪರ್ಪಸ್. ಇಷ್ಟೆಲ್ರಿಗೂ ಅರ್ಥ ಆಯ್ತು? ಇದ್ರ ಜೊತೆಗೆ ನಾವು ಸಾವಯವ ಎಲ್ಲ ಯೂಸ್ ಮಾಡ್ತೀವಿ ಅಂತಂದ ಹೇಳಿ, ಇದನ್ನ ಬಿಟ್ಟು ಕೂಡ ಮತ್ತೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಇದನ್ನ ಬಿಟ್ಟು ಕೂಡ ಏನಂತಂದ ಹೇಳಿದ್ರೆ ಮತ್ತೆ ಫಲವತ್ತತೆ ಜಾಸ್ತಿ ಮಾಡಾಕ ಬೇರೆ ಏನೋ ಮಾಡ್ತಾರ ರೈತರು ಅಂತಂದ ಹೇಳಿ. ಏನ್ ಮಾಡ್ತಾರು? ಸೊ ಕೆಲವೊಂದ್ ಜನ ಏನಂತಂದ ಹೇಳಿದ್ರೆ ಕಬ್ಬು ಹಚ್ಬೇಕು ಅಂತಂದ ಹೇಳಿದ್ರ ಏನ್ ಬೆಳಿತೀರ ಅದ್ರ ಒಳಗಡೆ? ಸೆಣಬ್ ಬೆಳಿತಾರ. ಸೆಣಬು ಬೆಳಿತಾರ. ಸೆಣಬನ್ನ ಬೆಳೆದ್ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರ ಅದನ್ನ ಮುರಿದ್ ಹಾಕಿಬಿಟ್ಟು ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ತಾರೆ. ಓಕೆ, ಕೆಲವೊಂದ್ ಜನ ಹತ್ತಿಯನ್ನ ಬೆಳೆದ್ಬಿಟ್ಟು ಅದರಿಂದ ಸ್ವಲ್ಪ ಜಾಸ್ತಿ ಆಗತ್ತ. ಇನ್ನೊಂದ್ ಕಡೆ ಉಳ್ಳಾಗಡ್ಡಿ ಬೆಳಿತಾರ. ಮತ್ತೇನ್ ಬೆಳಿತಾರ ಅಂದ್ರೆ ಲೆಗುಮಿನಸ್ ಅಂತಂದ್ ಹೇಳಿ ಬರ್ತಾವ ಗಿಡಗಳನ್ನ. ಏನಂತಂದ್ ಹೇಳಿದ್ರ ಲೆಗುಮಿನಸ್ ಗಿಡಗಳು ಅಂತಂದ್ ಹೇಳಿ ಬರ್ತಾವ. ಲೆಗುಮಿನಸ್ ಗಿಡಗಳಂತಂದ್ ಹೇಳಿದ್ರ ಅವು ಯಾವ ತರ ಇರ್ತಾವಪ್ಪ ಅಂತಂದ್ ಹೇಳಿದ್ರ ಇಲ್ಲಿದಾವ್ ನೋಡ್ರಿ. ನಾನ್ ಲಾಸ್ಟ್ ಕ್ಲಾಸ್ ಹೇಳಿದ್ದೆ ಸರ್, ಅವುದ್ರದ್ ಬೇರುಗಳಲ್ಲಿ ಏನಂತಂದ್ ಹೇಳಿದ್ರೆ ಗಂಟುಗಳು ಕಂಡು ಬರ್ತಾವ. ಗಂಟುಗಳು, ಈ ಗಂಟುಗಳಲ್ಲಿ ಏನಿರುತ್ತ? ಸಣ್ಣ ಸಣ್ಣ ಗಂಟುಗಳು ಇರ್ತಾವಲ್ಲ, ಆ ಗಂಟುಗಳಲ್ಲಿ ಏನಿರ್ತಾವ ಅಂತಂದ್ ಹೇಳಿದ್ರೆ ನೈಟ್ರೋಜನ್ ಇರುತ್ತೆ. ಬಿಡ್ರಿ ಇಲ್ಲಿ ಕೇಳ್ರಿ. ಈ ಗಿಡಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಗಂಟುಗಳಲ್ಲಿ ನೈಟ್ರೋಜನ್ ಇರುತ್ತೆ. ಸೊ ಆ ನೈಟ್ರೋಜನ್ ಅನ್ನ ಅಲ್ಲಿ ಹಾಕಿದವ್ರು ಯಾರು? ರೈಸೋಬಿಯಂ ಬ್ಯಾಕ್ಟೀರಿಯಾ. ಸೊ ಆ ಗಂಟುಗಳಲ್ಲಿ, ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ನೈಟ್ರೋಜನ್ ಅನ್ನ ಸ್ಟೋರ್ ಮಾಡಿರುವಂತಹ ಒಂದು ಬ್ಯಾಕ್ಟೀರಿಯಾ ಯಾವ್ದಂತಂದ್ ಹೇಳಿದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ. ಇದು ನೈಟ್ರೋಜನ್ ಅನ್ನ ಸ್ಟೋರ್ ಮಾಡುತ್ತೆ. ಸೊ ಅಂತ ಗಿಡಗಳನ್ನ ಬೆಳಿತಾರ. ಈಗ ಫಾರ್ ಎಕ್ಸಾಂಪಲ್ ಯಾವ್ದನ್ನ ಬೆಳಿತಾರ? ಸೋಯಾಬೀನ್ ಬೆಳಿತಾರ ನೋಡ್ರಿ. ಸೋಯಾಬೀನ್ ಬೆಳೆದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ದೊಡ್ಡ ದೊಡ್ಡ ಬೆಳೆಗಳನ್ನ ಬೆಳಿತಾರ. ಕಬ್ಬಾಗಿರ್ಬೋದು ಅಥವಾ ಮೆಕ್ಕೆಜೋಳ ಆಗಿರ್ಬೋದು, ಅಂತವನ್ನ ಬೆಳಿತಾರ. ಮಾಡಿದಾರ ಎಲ್ರು? ನಿಮ್ ಮನೇಲೆಲ್ಲ ಮೊದ್ಲು ಹೇಳ್ತಾರೆ, ಭೂಮಿ ಏನಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ಅದಕ್ಕೇನಂತಂದ್ ಹೇಳಿದ್ರೆ ಏನೋ ಕರೀತಾರ, ಕರೆಕ್ಟ್ ಆಗಿ ಅದು ಇಲ್ಲ ಅದ್ರಲ್ಲಿ, ಅಂದ್ರೆ ಸಾರಜನಕ ಇಲ್ಲ ಅಂತಂದ್ ಹೇಳಿ ಏನೋ ಒಂದು ಹೆಸರು ಕರೀತಾರ ಹಳ್ಳಿ ಕಡೆ. ಭೂಮಿ ಕಾರ್ ಇಲ್ಲೋ ಅಂತಂದ್ ಏನೋ ಒಂದ್ ಹೇಳ್ತಾರ. ಸೊ ಅವಾಗ ಏನಂತಂದ್ ಹೇಳಿದ್ರೆ ಅವಾಗ ಸೋಯಾಬೀನ್ ಬೆಳೆಯೋನು, ಇಲ್ಲ ಹತ್ತಿ ಬೆಳೆಯೋನು ಅಂತಂದ್ ಹೇಳಿ, ಸೆಣಬ್ ಬೆಳೆಯೋನು ಅಂತಂದ್ ಹೇಳಿ ಬೆಳೆದು, ಸೊ ಅವುಗಳ ಗಂಟುಗಳಲ್ಲಿ, ಬೇರುಗಳ ಗಂಟುಗಳಲ್ಲಿ ಏನಂತಂದ್ ಹೇಳಿದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ, ನೈಟ್ರೋಜನ್ ಇರುತ್ತೆ. ಅವಾಗ ಮಣ್ಣಿನ ಫಲವತ್ತತೆ ಏನಾಗತ್ತಂದ್ರೆ ಜಾಸ್ತಿ ಆಗತ್ತ. ಅವಾಗ ಮತ್ತೆ ಏನಂದ್ರೆ ಬೆಳೆಯನ್ನ ನಾವು ಬೆಳಿಬಹುದು. ಇದು ಕೂಡ ಏನಂತಂದ್ ಹೇಳಿದ್ರೆ ಒನ್ ಟೈಪ್ ಆಫ್ ಸಾವಯವನ ಅಂತಂದ್ ಹೇಳ್ತೀವಿ, ಭೂಮಿಯನ್ನ ಹದ ಮಾಡೋದು. ಕ್ಲಿಯರ್ ಎಲ್ರಿಗೂ? ನಮಗ್ ಕ್ವಶನ್ ಕೇಳ್ತಾರ, ನೈಟ್ರೋಜನ್ನು, ಸೋಯಾಬೀನು, ಆಮೇಲೆ ರೈಜೋಬಿಯಂ ಬ್ಯಾಕ್ಟೀರಿಯಾ, ಈ ಗಿಡಗಳನ್ನ ಏನಂತ ಕರೀತಾರ? ಬೇರುಗಳಲ್ಲಿ ಗಂಟುಗಳನ್ನ ಇಟ್ಕೊಂಡಿರ್ತಾವಲ್ಲ, ಇಂತಹ ಗಿಡಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಲೆಗುಮಿನಸ್ ಬೆಳೆಗಳು ಅಂತ ಕರಿತೀವಿ. ಇಂಗ್ಲಿಷ್ನಾಗೂ ಲೆಗುಮಿನಸ್. ರೈಸೋಬಿಯಂ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ನಾಗೂ ರೈಸೋಬಿಯಂ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಈ ಪಾಯಿಂಟ್ ಎಲ್ರಿಗೂ? ಈಗ ಕೆಲವೊಂದು ಬ್ಯಾಕ್ಟೀರಿಯಾಗಳು ಬರ್ತಾವು, ಶಿಲೀಂಧ್ರಗಳು ಬರ್ತಾವು, ಇವೆಲ್ಲ ನಮ್ಗ ಯೂಸ್ ಆಗ್ತಾವೋ ಏನಿಲ್ಲ? ಬ್ಯಾಕ್ಟೀರಿಯಾಗಳು ನಮ್ಗ ಯಾವಾಗ್ಲೂ ಪ್ರಾಬ್ಲಮ್ ಮಾಡ್ತಾವೋ, ಯೂಸ್ ಆಗ್ತಾವೋ? ಯಾರಿಗಾದ್ರೂ ಏನಾದ್ರು ಐಡಿಯಾ? ಹೆಂಗಾಗ್ತಾವು ಬ್ಯಾಕ್ಟೀರಿಯಾಗಳು? ಹೆಂಗ್ ಯೂಸ್ ಆಗ್ತಾವು? ನಾನು ಆಗ್ಲೇ ಮ್ಯಾಲೆ ಹೇಳನಲ್ರ, ಒಂದ್ ರೈಸೋಬಿಯಂ ಬ್ಯಾಕ್ಟೀರಿಯಾ ರೀ, ನೈಟ್ರೋಜನ್ ಕೊಡತ್ರಿ, ಭೂಮಿಯನ್ನ ಹದ ಮಾಡತ್ರಿ. ಓಕೆ, ಅದು ಒಂದ್ ಬ್ಯಾಕ್ಟೀರಿಯಾ ಆಯ್ತು. ನೆಕ್ಸ್ಟ್ ಸರ್, ಹಾಲಿದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಮೊಸರಾಗಿ ಕನ್ವರ್ಟ್ ಆಗ್ಬೇಕು ಅಂತಂದ್ ಹೇಳಿದ್ರ, ಹಾಲಿದ್ದು ಮೊಸರಾಗಿ ಕನ್ವರ್ಟ್ ಆಗ್ಬೇಕು ಅಂತಂದ್ ಹೇಳಿದ್ರೆ ಒಂದು ಬ್ಯಾಕ್ಟೀರಿಯಾ ಬರುತ್ತ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರ ಲ್ಯಾಕ್ಟೋಬೆಸಿಲಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲ್ಯಾಕ್ಟೋಬೆಸಿಲಸ್.
ಲ್ಯಾಕ್ಟೋಬೆಸಿಲಸ್ ಅಂತಂದ ಹೇಳಿ. ಈ ಬ್ಯಾಕ್ಟೀರಿಯಾ ಏನಂತಂದ ಹೇಳಿದ್ರೆ ಹಾಲಿನಲ್ಲಿರುತ್ತ. ಹಾಲಿದ್ದೇನಪ್ಪಾ ಅಂತಂದ ಹೇಳಿದ್ರೆ ಮೊಸರಾಗೋಕೆ ಕಾರಣ ಆಗತ್ತೆ. ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಈಗ ಹೇಳ್ರಿ, ಈ ಹಾಲಿನಲ್ಲಿ ಕಂಡು ಬರುವಂತಹ ಒಂದು ಎಲಿಮೆಂಟ್ ಯಾವುದು, ಮೂಲ ವಸ್ತು ಅಂತಂದು ಹೇಳ್ತೀವಲ್ಲ, ಹಾಲಿನಲ್ಲಿ ಕಂಡು ಬರುವಂತಹ ಒಂದು ಮೂಲ ವಸ್ತು ಯಾವುದು, ಯಾರಿಗಾದ್ರೂ ಗೊತ್ತೈತಿ? ಸೊ ಇದ್ರ ಜೊತೆ ಮತ್ತೆ ಹಲವಾರು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ, ಯಾರಾದ್ರೂ ಆನ್ಸರ್ ಕರೆಕ್ಟ್ ಹೇಳ್ರಿ ಅಂದ್ರೆ. ಕಾರ್ಬನ್. ಲವ್ ಸಿಲಿಕಾನ್ ಏನಂತಂದ್ ಹೇಳಿದ್ರೆ, ಈಗ ನಿಮ್ ಮೊಬೈಲ್ ಸಿಮ್ ಅವ ಇವ್ ಮಾಡ್ತಿರಲ್ಲ, ಅಲ್ಲಿ ಸಿಲಿಕಾನ್ ಬರೀ ಇದು ಇರುತ್ತ. ಹಾಲಿನ ಮೇಲೆ ಕೆನೆ ಬರುತ್ತಪ್ಪ. ನನ್ ಕೇಳ್ತಾ ಇರೋದು ಎಲಿಮೆಂಟ್ ಮೂಲ ವಸ್ತು ಯಾವ್ದು? ಕ್ಯಾಲ್ಸಿಯಂ. ವೆರಿ ಗುಡ್, ಕ್ಯಾಲ್ಸಿಯಂ. ಹಾಲಿನಲ್ಲಿ ಕಂಡು ಬರುವಂತಹ ಒಂದು ಮೂಲ ವಸ್ತು ಯಾವ್ದು ಅಂತಂದ್ ಹೇಳಿದ್ರ ಕ್ಯಾಲ್ಸಿಯಂ. ನೆನ್ಪಿಟ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್ ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂ ಎಲ್ಲೆಲ್ಲಿ ಕಂಡು ಬರುತ್ತಲ್ಲ ಅಲ್ಲೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ಬೆಳಗ್ಗೆ ಇರುತ್ತೆ. ಈಗ ನೋಡ್ರಿ, ಇದು ಹಾಲಿನಲ್ಲಿ ಕಂಡು ಬರುತ್ತಾ? ಹಾಲ್ ಹೆಂಗಿರುತ್ತೆ? ಬೆಳ್ಳಗಿರುತ್ತೆ, ಬಿಳಿ ಕಲರ್ ಇರುತ್ತೆ. ಕರೆಕ್ಟ್. ಕ್ಯಾಲ್ಸಿಯಂ ಮತ್ತೆಲ್ಲಿ ಕಂಡು ಬರುತ್ತೆ ಸರ್? ನಮ್ಮ ಹಲ್ಲಿನಲ್ಲಿ ಕಂಡು ಬರ್ತಾವ. ಹಲ್ ನಮ್ಮ ಹಲ್ಲಿನಲ್ಲಿ ಕಂಡು ಬರ್ತಾವ. ಅಂದ್ರೆ ನಮ್ಮ ಹಲ್ಲಿನಲ್ಲಿ ಏನಿರುತ್ತೆ? ಕ್ಯಾಲ್ಸಿಯಂ ಐತೆ. ಸರ್ ನಮ್ಮ ಮೂಳೆಗಳು ಬೋನ್ಸ್ ಅಂತಂದ್ ಕರಿತೀವಲ್ಲ, ಮೂಳೆಗಳು, ಎಲ್ಲಾ ಮೂಳೆಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಬೆಳ್ಳಗಿದಾವ. ಪ್ರಾಣಿಗಳ ಮೂಳೆಗಳಾಗಿರ್ಬೋದು, ನಮ್ಮ ಮೂಳೆಗಳಾಗಿರ್ಬೋದು, ಅಲ್ಲೆಲ್ಲ ಏನ್ ಕಂಡು ಬರುತ್ತೆ? ಕ್ಯಾಲ್ಸಿಯಂ ಕಂಡು ಬರುತ್ತೆ. ನೆಕ್ಸ್ಟ್ ಇನ್ನೊಬ್ರು ಯಾರು ಹೇಳಿದ್ರು, ವೆರಿ ಗುಡ್, ಸುಣ್ಣದಲ್ಲಿ ಏನ್ ಕಂಡು ಬರುತ್ತೆ? ಸುಣ್ಣ ಆಲ್ರೆಡಿ ಬೆಳಗಿರುತ್ತೆ, ಅದರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಕ್ಯಾಲ್ಸಿಯಂ ಕಂಡು ಬರುತ್ತೆ. ನೋಡ್ರಿ ಎಷ್ಟು ಪಾಯಿಂಟ್ಸ್ ಗಳು ಬಂದು. ಎಲ್ಲಾ ಕ್ವಶನ್ಸ್ ಗಳನ್ನ ಕೇಳಿದಾರೆ ಆಲ್ರೆಡಿ. ಸುಣ್ಣದಲ್ಲಿ ಕಂಡು ಬರುವಂತಹ ಎಲಿಮೆಂಟ್ ಯಾವುದು? ಮೂಳೆಗಳಲ್ಲಿ, ಹಲ್ಲಿನಲ್ಲಿ, ಹಾಲಿನಲ್ಲಿ, ಎಲ್ಲಾ ಕಡೆ ಕಂಡು ಬರುವಂತಹ ಒಂದು ಎಲಿಮೆಂಟ್ ಕ್ಯಾಲ್ಸಿಯಂ ಆಗಿರುತ್ತೆ. ಇದನ್ನ ಲೈಮ್ ಸ್ಟೋನ್ ಅಂತ ಕರಿತೀವಿ. ಸುಣ್ಣವನ್ನ ನಾವು ಲೈಮ್ ಸ್ಟೋನ್ ಅಂತಂದ್ ಕರಿತೀವಿ ಇಂಗ್ಲಿಷ್ನಾಗ. ಸುಣ್ಣವನ್ನ ನಾವೇನಂತ ಕರಿತೀವಿ ಅಂದ್ರೆ ಲೈಮ್ ಸ್ಟೋನ್ ಅಂತಂದ್ ಹೇಳಿ ಕರಿತೀವಿ. ಸೊ ಇವಾಗ ನಾವು ಇದನ್ನ ಡಿಸ್ಕಷನ್ ಮಾಡಕತ್ತಿದ್ದು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾಗಳ ಬಗ್ಗೆ. ಬ್ಯಾಕ್ಟೀರಿಯಾ ಬಗ್ಗೆ ಡಿಸ್ಕಷನ್ ಮಾಡಕತ್ತಿದ್ದು ಒಂದಾಯ್ತು. ಅದಾದ ನಂತರ ನೆಕ್ಸ್ಟ್ ನಮ್ಗೆ ಹೇಳ್ತಾರಲ್ಲ, ಇವಾಗ ಏನಾದ್ರೂ ಪೆಟ್ ಆಗಿರ್ಬೇಕು, ಅಥವಾ ಏನಾದ್ರೂ ನಾವು ಕೆಲಸ ಮಾಡುವಾಗ ನಮ್ಗೆಲ್ಲಾದ್ರೂ ಗಾಯ ಆಯ್ತು ಅಂತಂದ್ ಹೇಳಿದ್ರೆ, ಗಾಯ ಬೇಗ ಮಾಯ್ಲಿಲ್ಲ ಅಂತಂದ್ ಹೇಳಿದ್ರೆ ಯಾವ್ದೋ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರಿಲ್ಲ ಅಂತಂದ್ ಹೇಳ್ತಾರಲ್ಲ, ಯಾವ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರ್ತೀರಿ? ಟಿ ಇಂಜೆಕ್ಷನ್. ಆ ಟಿ ಇಂಜೆಕ್ಷನ್ ಏನಂತ ಕರಿತೀರಿ? ಅದಕ್ಕೆ ಹೆಸರು ಬೇಕಲ್ಲ. ಹೋಗಿ ಟಿ ಇಂಜೆಕ್ಷನ್ ಮಾಡಿಸ್ಕೊಂಬರಿ ಅಂತಂದ್ ಹೇಳ್ತಿರಿ ಬಿಡ. ಅದೇನಂತಂದ್ ಹೇಳಿದ್ರೆ ನಂಜೇರ್ಬಾರ್ದು ಅಂತಂದ್ ಹೇಳ್ತಾರ. ನಂಜೇರ್ತು ಅಂತಂದ್ ಹೇಳಿದ್ರೆ ಬಾಳ ದಿನ ಆಯ್ತು ಅಂತಂದ್ ಹೇಳಿದ್ರೆ ಕೊಳೆಯಕ್ ಸ್ಟಾರ್ಟ್ ಆಗುತ್ತೆ. ವೆರಿ ಗುಡ್, ಯಾರೋ ಒಬ್ರು ಹೇಳಿದ್ರು ಪೆನ್ಸಿಲಿನ್ ಇಂಜೆಕ್ಷನ್. ಈ ಪೆನ್ಸಿಲಿನ್ ಇಂಜೆಕ್ಷನ್ ಮಾಡೋದ್ರಿಂದ ಏನಾಗತ್ತೆ? ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಪವರ್ ಬರುತ್ತೆ. ಇಮ್ಯೂನ್ ಸಿಸ್ಟಮ್ ಏನಂತಂದ್ ಹೇಳಿದ್ರೆ ಪವರ್ ಜಾಸ್ತಿ ಬರುತ್ತೆ. ರೋಗ ನಿರೋಧಕ ಶಕ್ತಿ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗುತ್ತೆ ಪೆನ್ಸಿಲಿನ್ ಇಂಜೆಕ್ಷನ್ ತಗೊಳ್ಳೋದ್ರಿಂದ. ಈ ಪೆನ್ಸಿಲಿನ್ ಇಂಜೆಕ್ಷನ್ ಅನ್ನ ಯಾವ್ದ್ರಿಂದ ತಯಾರು ಮಾಡಿದಾರೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳ್ತಾರೆ. ಯಾವ್ದ್ರಿಂದ ಅಂತಂದ್ ಹೇಳಿದ್ರೆ ಶಿಲೀಂಧ್ರದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಪೆನ್ಸಿಲಿನ್ ಇಂಜೆಕ್ಷನ್ ಅನ್ನ ತಯಾರು ಮಾಡಿದ್ರೆ. ಆಂಟಿಬಯೋಟಿಕ್, ಅದೇ ರೋಗ ನಿರೋಧಕ ಶಕ್ತಿ, ಆಂಟಿಬಯೋಟಿಕ್, ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡೋದು, ಟಿ ಇಂಜೆಕ್ಷನ್, ಅದನ್ನ ನಾವು ಪೆನ್ಸಿಲಿನ್ ಇಂಜೆಕ್ಷನ್ ಅಂತಂದ್ ಹೇಳಿ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಅಲ್ಲೂ ಕೂಡ ಯೂಸ್ ಆಯ್ತಲ್ಲ, ಎಷ್ಟೋ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ನಮ್ಗೆ ಯೂಸ್ ಆಗ್ತಿದಾವೆ. ಇದೊಂದು ಪಾಯಿಂಟ್ ಬಂತು. ನಮ್ ಗಾಯ ಆದಾಗ ಇಮ್ಯೂನ್ ಸಿಸ್ಟಮ್ ಕಾರಣ ಯಾವುದು? ಬಿಳಿ ರಕ್ತ ಕಣಗಳು. ಅದ್ ನಿಮ್ಗೆ ಗೊತ್ತಿದಲ್ಲ, ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ ಬಿಳಿ ರಕ್ತ ಕಣಗಳು ಅಂತಂದೇಳಿ. ಅದಾದ ನಂತರ ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾಗಳು ಬರ್ತಾವ. ಈ ಎಲ್ಲಾ ಕೆಲವೊಂದು ಬ್ಯಾಕ್ಟೀರಿಯಾಗಳು ಏನಂತಂದ್ ಹೇಳಿದ್ರೆ ಕೆಲವೊಂದು ರೋಗ ನಿರೋಧಕ ಆಗಿರ್ತಾವ, ಇನ್ ಕೆಲವೊಂದು ಏನಂತಂದ್ ಹೇಳಿದ್ರೆ ರೋಗಗಳನ್ನ ತರ್ತಾವ. ಆಪ್ಷನ್ ಅಲ್ಲಿ ಎಲ್ಲಾದ್ರೂ ಹೆಣ್ಣು ಬ್ಯಾಕ್ಟೀರಿಯಾ ಅಂತಂದಿತ್ತು ಅಂತಂದ್ ಹೇಳಿದ್ರೆ ಅದು ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಜಗಳಗಳು ಯಾರಿಂದ ಜಾಸ್ತಿ ಸ್ಟಾರ್ಟ್ ಆಗ್ತಾವ? ಇವರಿಂದ ಸ್ಟಾರ್ಟ್ ಆಗ್ತಾವ. ಸೇಮ್ ಹಂಗ ಬ್ಯಾಕ್ಟೀರಿಯಾಗಳಲ್ಲಿ ಕೂಡ ಏನಂತಂದ್ ಹೇಳಿದ್ರೆ ಹೆಣ್ಣು ಬ್ಯಾಕ್ಟೀರಿಯಾಗಳಿಂದ ಅತಿ ಹೆಚ್ಚು ರೋಗಗಳು ಬರ್ತವ. ಯಾವ್ದೇ ರೋಗ ಬರ್ಲಿ ಬ್ಯಾಕ್ಟೀರಿಯಾದು ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಆ ಬ್ಯಾಕ್ಟೀರಿಯಾಗಳಿಗೂ ಕೂಡ ಏನಂತಂದ್ ಹೇಳಿದ್ರೆ ಈಗೋ ಜಾಸ್ತಿ ಇರ್ತೈತಿ. ಸೊ ಅದಕ್ಕೋಸ್ಕರ ಏನಂತಂದ್ ಹೇಳಿದ್ರೆ ಕಡದ್ಬಿಟ್ಟು ರೋಗ ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ ಯಾವ್ದು ನಮಗ್ ಕ್ವಶನ್ ಕೇಳ್ತಾರಲ್ಲ, ಮಲೇರಿಯಾ ಅಂತಂದ್ ಹೇಳ್ತೀವಿ. ಮಲೇರಿಯಾ ರೋಗ ಬರುತ್ತ. ಈ ಮಲೇರಿಯಾ ಕಾರಣ ಯಾವ್ದಂತಂದ್ ಹೇಳಿದ್ರೆ ಅನಾಫೆಲಿಸ್ ಅಂತಂದ್ ಹೇಳ್ತೀವಿ. ಅನಾಫೆಲಿಸ್ ಸೊಳ್ಳೆ. ಅದ್ರಲ್ಲಿ ಯಾವ್ದಂತಂದ್ ಹೇಳಿದ್ರೆ ಹೆಣ್ಣು ಅನಾಫೆಲಿಸ್ ಸೊಳ್ಳೆ ಏನ್ ಮಾಡತ್ತಂತಂದ್ ಹೇಳಿದ್ರೆ
ಮಲೇರಿಯಾ ರೋಗಕ್ಕೆ ಕಾರಣ ಆಗತ್ತ. ಇದನ್ನ ಕ್ವಶನ್ ಅನ್ನ ಕೇಳಿದಾರ. ಅದಾದ ನಂತರ ಡೆಂಗ್ಯೂ ಬರುತ್ತಲ್ಲ, ಕೇಳಿದಾರಲ್ಲ, ಡೆಂಗ್ಯೂ ಬಂತಂತಂದ್ ಹೇಳಿದ್ರೆ ಏನಾಗತ್ರು? ಮಲೇರಿಯಾ ಬಂತು ಅಂತಂದ್ ಹೇಳಿದ್ರ ವಾಂತಿ ಆಗೋದು, ತೆಲ್ನುಸೋದು, ಅಂದ್ರೆ ಫುಲ್ ಸುಸ್ತಾಗೋದು ಇದೆಲ್ಲ ಆಗಿರ್ತೈತೆ. ಆಮೇಲೆ ಟಾಯ್ಲೆಟ್ ಹತ್ತಿರತ್ತೆ. ಈಗ ಡೆಂಗ್ಯೂ ಅಂತಂದ್ ಹೇಳ್ತೀವಲ್ಲ, ಡೆಂಗ್ಯೂ ಇದ್ದಾಗ ಏನಾಗತ್ತ? ಜ್ವರ ಬರ್ತೈತಿ, ಜ್ವರ ಬರುತ್ತ, ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಾವ, ಪ್ಲೇಟ್ಲೆಟ್ಸ್ ಹಾಕ್ತಾರ, ಪ್ಲೇಟ್ಲೆಟ್ಸ್ ಹಾಕ್ತಾರ. ಪಪಾಯ ತಿನ್ರಿ ಅಂತಂದ್ ಹೇಳ್ತಾರ ಡೆಂಗ್ಯೂ ಬಂತಂತಂದ್ ಹೇಳಿದ್ರ. ಈ ಡೆಂಗ್ಯೂಗೂ ಕಾರಣ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಮತ್ತೆ ಒಂದ್ ಹೆಣ್ ಸೊಳ್ಳೆ, ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಈಡೀಸ್ ಅಂತಂದ್ ಕರಿತೀವಿ. ಈಡೀಸ್ ಅನ್ನೋ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಹೆಣ್ಣು ಸೊಳ್ಳೆ ಕಡ್ದ್ಬಿಟ್ಟು ಡೆಂಗ್ಯೂ ಬರುತ್ತೆ. ಕ್ಲಿಯರ್? ಈ ಎರಡು ಕ್ವಶನ್ಸ್ ಗಳನ್ನ ತುಂಬಾ ಸಾರಿ ಕೇಳಿದಾರ, ಇವುಗಳನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇನ್ನು ಕೆಲವೊಂದು ಬರ್ತಾವ. ಶ್ವಾಸಕೋಶದಲ್ಲಿ ಕ್ಷಯ ರೋಗ ಅಂತಂದ್ ಹೇಳಿ ಬರುತ್ತ, ಮೈಕೋಬ್ಯಾಕ್ಟೀರಿಯಂ ಅಂತಂದ್ ಹೇಳ್ತೀವಿ. ಡಿಪ್ತೀರಿಯಾ ರೋಗ ಅಂತಂದ್ ಬರುತ್ತ, ಕೊರಿನೆ ಬ್ಯಾಕ್ಟೀರಿಯಂ ಡಿಪ್ತೀರಿಯಾ ಅಂತಂದ್ ಹೇಳ್ತೀವಿ. ಕಾಲರಾ ರೋಗ, ವಾಂತಿ ಆಗ್ತಿರತ್ತಲ್ಲ ಕಂಟಿನ್ಯೂಸ್ ಆಗಿ, ವಿಬ್ರಿಯೋ ಕಾಲರಾ ಅಂತಂದ್ ಹೇಳ್ತೀವಿ. ಯಾವ ಬ್ಯಾಕ್ಟೀರಿಯಾ ರೀಸನ್ ಅಂತಂದ್ ಹೇಳಿದ್ರ. ಆಮೇಲೆ ಕುಷ್ಠ ರೋಗಕ್ಕೆ ಯಾವ್ದಂತಂದ್ ಹೇಳಿದ್ರೆ ಮೈಕೋಬ್ಯಾಕ್ಟೀರಿಯಾ ಲೆಪ್ರೆ ಅಂತಂದ್ ಹೇಳ್ತೀವಿ. ಇದನ್ನ ಇವಾಗ ನೆನ್ಪಿಟ್ಕೊಳಕ್ ಬರಂಗಿಲ್ಲ, ಇದನ್ನ ನಾಳೆಗೇನಂತಂದ್ ಹೇಳಿದ್ರೆ ಬರೆದಿಟ್ಕೋಬೇಕು. ಸೊ ಇದರಲ್ಲಿ ನಾನು ಯಾವ್ಯಾವ ಟಿಕ್ ಮಾರ್ಕ್ ಹಾಕ್ತಿದ್ದೀನಲ್ಲ ಅವುಗಳನ್ನ ನೋಡ್ಕೋಬೇಕು. ಪ್ಲೇಗ್ ರೋಗ ಅಂತಂದ್ ಹೇಳಿ ಬರುತ್ತೆ, ಎರ್ಸಿನಿಯಾ ಪೆಸ್ಟಿಸ್ ಅನ್ನೋದು. ಇಲ್ಲಿ ನಮಗ್ ತುಂಬಾ ಈಸಿ ಆಗಿರೋದು ಕ್ವಶನ್ ಕೇಳ್ತಾರ, ಬಹಳ ಟಫ್ ಆಗಿರೋದು ಕ್ವಶನ್ ಕೇಳಂಗಿಲ್ಲ. ಸೊ ಇವುಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಲಿಸ್ಟ್ ಅನ್ನ ನೀವು ನೆನ್ಪಿಡ್ಬೇಕು. ಆಮೇಲೆ ಇನ್ನೊಂದು ಬರುತ್ತೆ ನೋಡ್ರು, ಇಲ್ಲಿ ಟೈಫಾಯ್ಡ್ ಅಂತಂದ್ ಹೇಳಿ ಬರುತ್ತ, ಸಾಲ್ಮೋನೆಲ್ಲಾ ಟೈಫಿ ಅಂತಂದ್ ಹೇಳಿ. ಟೈಫಾಯ್ಡ್ ಅನ್ನೋದೊಂದು ಬರುತ್ತ, ಸಾಲ್ಮೋನೆಲ್ಲಾ ಟೈಫಿ ಅನ್ನೋದೊಂದು ಬರುತ್ತ. ಆಮೇಲೆ ಧನುರ್ವಾಯು ಅನ್ನೋದು ಒಂದು ರೋಗ, ಇಲ್ಲಿ ಕ್ಯಾಸ್ಟ್ರಿಡಿಯಂ ಟೆಟಾನಿಯಂ ಅಂತಂದೇಳಿ. ಸೊ ಇವುಗಳನ್ನ ಒಂದ್ಸರಿ ಬರ್ದಿಟ್ಕೊಡ್ರ ಸಾಕು. ಆಮೇಲೆ ನಾನ್ ಹೇಳಿದ್ನಲ್ಲ ಇಲ್ಲಿ ಮೇಲ್ಗಡೆ ಡಿಸ್ಕಷನ್ ಮಾಡಿದ್ನಲ್ಲ, ಇವ್ರ ಎರಡದ್ರ ಹೆಸರುಗಳನ್ನ ನೀವು ನೆನ್ಪಿಟ್ಕೋಬೇಕು. ಈ ಪಾಯಿಂಟ್ ಎಲ್ರಿಗೂ ಕ್ಲಿಯರಾ? ಎಕ್ಸ್. ನೆಕ್ಸ್ಟ್ ಟಾಪಿಕ್ ಒಂದ್ ಬರುತ್ತೆ, ಎನರ್ಜಿ ರಿಸೋರ್ಸಸ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಟಾಪಿಕ್ ಯಾವ್ದಂತಂದ್ ಹೇಳಿದ್ರೆ ಎನರ್ಜಿ ರಿಸೋರ್ಸಸ್ ಅಂತಂದ್ ಹೇಳಿ ಬರುತ್ತೆ. ಅವಷ್ಟೆಲ್ಲ ಡೀಪ್ ಆಗಿ ಬೇಡಪ್ಪ, ಅವನ್ನೆಲ್ಲ ಕೇಳಂಗಿಲ್ಲ. ನಾವು ಎಲ್ಲಿ ಯಾವ ಪಾರ್ಟಿಗೆ ಬರುತ್ತಂತ ಕೇಳಂಗಿಲ್ಲ, ಯಾವ ಬ್ಯಾಕ್ಟೀರಿಯಾ ಕಾರಣ ಅಂತಂದ್ ಹೇಳಿ ಅಷ್ಟೇ ಕ್ವಶನ್. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ಎನರ್ಜಿ ರಿಸೋರ್ಸಸ್ ಅಂತಂದ್ ಹೇಳ್ತೀವಿ. ಅದರಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ನಾನ್ ರಿನ್ಯೂವೇಬಲ್, ಇನ್ನೊಂದು ರಿನ್ಯೂವೇಬಲ್. ಅಂದ್ರೆ ಇವಾಗ ಹೆಂಗ್ ನಾನ್ ರಿನ್ಯೂವೇಬಲ್ ಅಂತಂದ್ ಹೇಳಿದ್ರ ಬರಿದಾಗುವ, ಒಂದ್ಸರಿ ಯೂಸ್ ಮಾಡಿದ್ವು ಅಂತಂದ್ ಹೇಳಿದ್ರೆ ಅವು ಮತ್ ಮರು ಸೃಷ್ಟಿ ಆಗಂಗಿಲ್ಲ, ಅಲ್ಲೇ ಖತಮ್ ಆಗಿಬಿಡ್ತೈತೆ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ರಿನ್ಯೂವೇಬಲ್, ಸೊ ಅವು ಬರಿದಾಗಂಗಿಲ್ಲ, ಬರಿದಾಗದ ಅಂತಂದ್ ಹೇಳ್ತೀವಿ, ಬರಿದಾಗದ. ಸೊ ಈಗ ಫಸ್ಟ್ ಒನ್ ನಾವು ಡಿಸ್ಕಷನ್ ಮಾಡೋಣ, ರಿನ್ಯೂವೇಬಲ್ ಎನರ್ಜಿ ಅಥವಾ ಬರಿದಾಗದ ಸಂಪನ್ಮೂಲಗಳ ಬಗ್ಗೆ. ಯಾವ್ಯಾವ ಬರ್ತಾವ? ಬರಿದಾಗದ ಅಥವಾ ರಿನ್ಯೂವೇಬಲ್ ಎನರ್ಜಿ ಅಂತಂದ್ ಹೇಳ್ತೀವಿ. ರಿನ್ಯೂವೇಬಲ್ ಎನರ್ಜಿ ಯಾವ್ಯಾವ ಬರ್ತಾವ ಹೇಳ್ರ? ಸೂರ್ಯ, ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ಎಲ್ಲಿಂದ ಬರುತ್ತ? ಸೂರ್ಯನಿಂದ ಬರುತ್ತ. ಈಗ ಅಪ್ಪಿತಪ್ಪಿ ಅದೆಲ್ಲಾದ್ರೂ ಸೂರ್ಯನಿಂದ ಎಲ್ಲಾದ್ರೂ ನಾನ್ ರಿನ್ಯೂವೇಬಲ್ ಎನರ್ಜಿ ಆಗಿತ್ತು ಅಂತಂದ್ ಹೇಳಿದ್ರೆ ಒಂದು 10 ದಿನ ಆಗಿ ಖಾಲಿ ಆಗಿಬಿಟ್ಟೈತಂದ್ರೆ ನಮ್ ಪರಿಸ್ಥಿತಿ ಏನಾಗ್ತಿತ್ತು? ನಾವು ಯಾರು ಬದುಕ್ತಾ ಇರ್ಲಿಲ್ಲ. ಸೋಲಾರ್ ಎನರ್ಜಿ ಅಂತಂದ್ ಹೇಳ್ತೀವಿ. ಸೂರ್ಯನಿಂದ ಬರುವಂತಹ ಒಂದು ಶಕ್ತಿ ಸೋಲಾರ್ ಎನರ್ಜಿ. ಇದನ್ನ ನಾವು ಯೂಸ್ ಮಾಡ್ಕೊಂತೀವಿ ಮನೆಯಲ್ಲಿ, ಅದ್ರಲ್ಲಿ ಇದ್ರಲ್ಲಿ ಏನೇನೋ ಮಾಡ್ಕೊಂಡೆಲ್ಲ ಸೋಲಾರ್ ಎನರ್ಜಿಯನ್ನ ಯೂಸ್ ಮಾಡ್ಕೊಂತೀವಲ್ಲ. ಈ ನಮಗ್ ಕ್ವಶನ್ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರೆ, ಸೂರ್ಯನಲ್ಲಿ ಯಾವ ಯಾವ ಗ್ಯಾಸ್ಗಳು ಕಂಡು ಬರ್ತಾವ ಹೇಳ್ರಿ ನೋಡೋಣ. ಸೂರ್ಯನಲ್ಲಿ ಯಾವ ಯಾವ ಗ್ಯಾಸ್ಗಳು ಕಂಡು ಬರ್ತಾವ? ಎಸ್, ವೆರಿ ಗುಡ್. ಯಾವ್ಯಾವ ಅಂತಂದ್ ಹೇಳಿದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ, ಎರಡು ಗ್ಯಾಸ್ಗಳು ಜಾಸ್ತಿ ಕಂಡು ಬರ್ತಾವ. ಅತಿ ಹೆಚ್ಚು ಯಾವುದು? ಹೈಡ್ರೋಜನ್ ಕಂಡು ಬರುತ್ತೆ, ಅದಾದ ನಂತರ ಹೀಲಿಯಂ ಕಂಡು ಬರುತ್ತೆ. ಹೈಡ್ರೋಜನ್ ಅಂಡ್ ಹೀಲಿಯಂ, ಸೊ ಇವೆರಡು ಕಂಡು ಬರ್ತಾವ. ಮೇನ್ ಅದ್ ಕ್ವಶನ್ ಬರುತ್ತೆ. ಅದಾದ ನಂತರ ಸೂರ್ಯನಲ್ಲಿ ಅಗಾಧ ಪ್ರಮಾಣ ಶಕ್ತಿ ಹೆಂಗ್ ಬಿಡುಗಡೆ ಆಗತ್ತೆ? ಅದಕ್ಕೊಂದು ಯಾವ್ದೋ ಒಂದು ರಿಯಾಕ್ಷನ್ ಅಂತಂದ್ ಕರಿತೀವಲ್ಲ, ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ್ ಹೇಳ್ತೀವಿ. ನ್ಯೂಕ್ಲಿಯರ್ ಫ್ಯೂಷನ್, ಸಮ್ಮಿಲನ ಕ್ರಿಯೆ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ್ ಹೇಳ್ತೀವಿ. ಹೈಡ್ರೋಜನ್ ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ ಅಗಾಧ ಪ್ರಮಾಣವಾದ ಶಕ್ತಿ ಬಿಡುಗಡೆ ಆಗತ್ತ. ಅದಕ್ಕೋಸ್ಕರ ನಮ್ಗೆ ಇನ್ನೂ ಅದನ್ನು ಬರುತ್ತೆ. ಯಾವಾಗ ಸೂರ್ಯನಲ್ಲಿ ಹೀಲಿಯಂ ಅಂದ್ರೆ ಹೈಡ್ರೋಜನ್ ಖಾಲಿ ಆಗತ್ತ, ಅವಾಗ ಸೂರ್ಯ ಏನಂತಂದ್ ಹೇಳಿದ್ರೆ ಸತ್ತೋಗ್ತಾನೆ, ಅಲ್ಲಿವರೆಗೂ ಸಾಯಂಗಿಲ್ಲ.
ಸೊ ಅದಕ್ಕೋಸ್ಕರ ಅದನ್ನ ನಾವು ರಿನ್ಯೂವೇಬಲ್ ಎನರ್ಜಿ ಅಂತ ಕರಿತೀವಿ. ಅವನಲ್ಲಿ ನಡೆಯುವಂತಹ ಒಂದು ಕ್ರಿಯೆ ಯಾವುದು ಅಂತ ಕೇಳ್ರಿ ಅಂತಂದ್ ಹೇಳಿದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ಸಮ್ಮಿಲನ ಕ್ರಿಯೆ ಅಂತಂದ್ ಹೇಳ್ತೀವಿ. ಸಮ್ಮಿಲನ ಕ್ರಿಯೆ. ಈ ಪಾಯಿಂಟ್ ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಅದಾದ ನಂತರ ನೆಕ್ಸ್ಟ್ ಈಗ ಸೂರ್ಯನಿಂದ ನಾವು ಹೆಂಗ್ ಯೂಸ್ ಮಾಡ್ಕೊಂತೀವಿ ಶಕ್ತಿಯನ್ನ. ಒಂದ್ ಶಕ್ತಿ ಯಾವ್ದಂತಂದ್ ಹೇಳಿದ್ರೆ ಸರ್ ಯಾರೋ ಹೇಳಿದ್ರ ನಮ್ಗೆ ವಿಟಮಿನ್ ಡಿ ಸಿಗತ್ರಿ. ಮನ್ಯಾಗೆಲ್ಲ ಹೇಳ್ತಾರ ನೋಡ್ರಿ, ಮುಂಜಾನೆ ಏನಂತಂದ್ ಹೇಳಿದ್ರೆ ಎಳೆ ಬಿಸಿಲು. ಅದು ಯಾವಾಗ ಅಂತಂದ್ ಹೇಳಿದ್ರೆ 7ರಿಂದ 8:30, 7ರಿಂದ 8 ಅಷ್ಟೇ. 7ರಿಂದ 8 ಗಂಟೆ ಮುಂಜಾನೆ 7ರಿಂದ 8 ಗಂಟೆವರೆಗೂ ನಾವು ಸೂರ್ಯನ ಬಿಸಿಲ್ಗೆ ಹೋಗಿ ನಿಂತ್ಕೊಂಡು ಅಂತಂದ್ ಹೇಳಿದ್ರೆ ನಮ್ಗೊಂದ್ ಶಕ್ತಿ ಬರುತ್ತಾ, ವಿಟಮಿನ್ ಡಿ ಸಿಗುತ್ತೆ. ಒಂದ್ ಶಕ್ತಿ ಸಿಗುತ್ತೆ ಅಂತಂದ್ ಹೇಳಿದ್ರೆ ವಿಟಮಿನ್ ಡಿ ಸಿಗುತ್ತೆ ಸೂರ್ಯನ ಬೆಳಕಿನಿಂದ. ನಮ್ಮ ಹುಡುಗರು ಏನಂತಂದ್ ಹೇಳಿದ್ರೆ ಬಹಳ ಶಾನೆ ಆಗಿ ಕೇಳ್ತಾರೆ, 7ರಿಂದ 8 ನಮಗ್ ನಿದ್ದೆ ಬರ್ತಿರ್ತೀರಿ ಸರ್, 9ರಿಂದ 12 ತನಕ ನಿಂತ್ಕೊಂತೀವಿ, ವಿಟಮಿನ್ ಇನ್ನೂ ಬಾಳ ಸಿಗ್ತೈತ್ರಿ ಅಂತಂದೇಳಿ. ಅವಾಗ ವಿಟಮಿನ್ ಡಿ ಸಿಗಂಗಿಲ್ಲ. ಅವಾಗ ಏನಂತಂದ್ ಹೇಳಿದ್ರೆ ಮೆಲನಿನ್ ಬಿಡುಗಡೆ ಆಗತ್ತೆ. ಮೆಲನಿನ್ ಬಿಡುಗಡೆ ಆಯ್ತು ಅಂತಂದ್ ಹೇಳಿದ್ರೆ ಏನ್ ಕಾಣಿಸ್ತಾರ? ಕರ್ರಗ್ ಕಾಣಿಸ್ತಾರ. ಮೆಲನಿನ್ ಬಿಡುಗಡೆ ಆಯ್ತು ಅಂತಂದ್ ಹೇಳಿದ್ರೆ ಏನ್ ಕಾಣಿಸ್ತಾರೆ? ಕರ್ರಗ್ ಕಾಣಿಸಕ್ ಸ್ಟಾರ್ಟ್ ಆಗ್ತಾರ, ಸುಟ್ಟು ಹೋಗ್ತಾರ. ಕ್ಲಿಯರ್ ನೋಡ್ರಿ, 7ರಿಂದ 8ರವರೆಗೂ ನೀವು ಸೂರ್ಯನ ತಕ ನಿಂತ್ಕೊಂಡು ಸೂರ್ಯನ ಬಿಸಿಲಿಗೆ ನಿಂತ್ಕೊಂಡ್ರಿ ಅಂತಂದ್ ಹೇಳಿದ್ರೆ ವಿಟಮಿನ್ ಡಿ ಸಿಗತ್ತ. ನೆಕ್ಸ್ಟ್ 9ರಿಂದ 12 ತಕ ರೀ, 2 ಗಂಟೆ ತಕ 3 ಗಂಟೆ ತಕ ನಿಂತ್ರಿ ಅಂತಂದ್ ಹೇಳಿದ್ರೆ ಮೆಲನಿನ್ ಜಾಸ್ತಿ ಬಿಡುಗಡೆ ಆಗತ್ತೆ. ಮೆಲನಿನ್ ಜಾಸ್ತಿ ಬಿಡುಗಡೆ ಆಯ್ತು ಅಂತಂದ್ ಹೇಳಿದ್ರೆ ಇರೋ ಬೆಳಗೆಲ್ಲ ಇರೋರೆಲ್ಲ ಏನಂತಂದ್ ಹೇಳಿದ್ರೆ ಕರ್ಗಾಗ್ತಾರ. ನೆನ್ಪಿಟ್ಕೊಡ್ರಿ ಪಾಯಿಂಟ್. ನಮ್ಮ ಹುಡುಗರು ಹಂಗದಾವ್. ಸೊ ಇರ್ರಿ ಸರ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ವಿಟಮಿನ್ ಸಿಗ್ಲಿ ಅಂತಂದ್ ಹೇಳಿ 7ರಿಂದ 10 ತಕ ಕೊಂಡವರು ಜಾಸ್ತಿ ಜನ ಅದಾರ. ಅವ್ರಿಗೆ ಏನು ಹೇಳಕ್ ಬರಂಗಿಲ್ಲ. ಓಕೆ, ಒಂದು ವಿಟಮಿನ್ ಡಿ ಸಿಕ್ತು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಸೋಲಾರ್ ಪ್ಯಾನಲ್ ಗಳನ್ನ ಯೂಸ್ ಮಾಡ್ತೀವಿ. ಸೋಲಾರ್ ಪ್ಯಾನಲ್ ಗಳನ್ನ ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಮನೆಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಸೊ ಆಲ್ಮೋಸ್ಟ್ ಸೂರ್ಯನ ಎನರ್ಜಿಯನ್ನ ಯೂಸ್ ಮಾಡ್ಕೊಂತಾರ. ಸೇಮ್ ಅದೇ ತರ ದೊಡ್ಡದಾಗಿ ಇಡೀ ಏನಪ್ಪಾ ಅಂತ ಸಿಟಿಗೆ ಅದಕ್ಕೂ ಇದಕ್ಕೂ ಎಲ್ಲ ಸೇರುವಂತದ್ದು ಒಂದ್ ಯಾವ್ದಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಸೋಲಾರ್ ಪ್ಯಾನೆಲ್ ಗಳನ್ನ ಕುಣಿಸಿರ್ತಾರ. ಅತಿ ದೊಡ್ಡ ಸೋಲಾರ್ ಪಾರ್ಕ್ ಯಾವುದು? ಸೋಲಾರ್ ಪಾರ್ಕ್ ಅಂತಂದ್ ಹೇಳ್ತೀವಿ, ಸೋಲಾರ್ ಪ್ಯಾನೆಲ್ ಅಂತಂದ್ ಹೇಳ್ತೀವಿ. ಯಾವುದು? ನಮ್ ಪ್ರಪಂಚದಲ್ಲೇ ಅನ್ಕೊಡ್ರಿ, ಪ್ರಪಂಚದಲ್ಲಿ ಅತಿ ದೊಡ್ಡ ಸೋಲಾರ್ ಪಾರ್ಕ್, ಸೋಲಾರ್ ಎನರ್ಜಿಯನ್ನ ಬಿಡುಗಡೆ ಮಾಡುವಂತಹ ಒಂದು ಪಾರ್ಕ್ ಎಲ್ಲಿರುತ್ತೆ? ಯಾರಿಗಾದ್ರೂ ಗೊತ್ತೈತಿ? ಚೀನಾದಲ್ಲಿ ಇಲ್ಲಪ್ಪ, ನಮ್ಮ ಇಂಡಿಯಾದಲ್ಲೇ ಐತೆ, ರಾಜಸ್ಥಾನದಲ್ಲಿ. ಇಂಡಿಯಾದ ರಾಜಸ್ಥಾನದಲ್ಲಿ ಬದ್ಲಾ ಸೋಲಾರ್ ಪಾರ್ಕ್ ಅಂತಂದ್ ಹೇಳಿ. ಬದ್ಲಾ ಸೋಲಾರ್ ಪಾರ್ಕ್, ರಾಜಸ್ಥಾನ್ ಅತಿ ದೊಡ್ಡದೇನಪ್ಪಾ ಅಂತಂದ್ ಹೇಳಿದ್ರೆ ಸೋಲಾರ್ ಪಾರ್ಕ್ ಅಂತಂದ್ ಹೇಳ್ತೀವಿ, ಬದ್ಲಾ ಸೋಲಾರ್ ಪಾರ್ಕ್. ಸೆಕೆಂಡ್ ಒನ್ ಯಾವ್ದಂತಂದ್ ಹೇಳಿದ್ರೆ ಸೆಕೆಂಡ್ ಒನ್ ನಮ್ ಕರ್ನಾಟಕದಾಗೈತೆ. ಪಾವಗಡ್. ಕೇಳಿದ್ರೆ ಹೆಸರ? ಪಾವಗಡ್ ಸೋಲಾರ್ ಪಾರ್ಕ್. ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪಾವಗಡ್ ಸೋಲಾರ್ ಪಾರ್ಕ್ ಅಂತಂದ್ ಹೇಳ್ತೀವಿ. ಈ ಎರಡನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ರಿನ್ಯೂವೇಬಲ್ ಎನರ್ಜಿ ಬರಿದಾಗದ ಇರುವಂತಹ ಎನರ್ಜಿಗಳು ಯಾವ್ಯಾವುದವು? ಸೊ ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಜಲಶಕ್ತಿ ಅಂತಂದ್ ಹೇಳ್ತೀವಿ. ಸರ್ ನೀರಿನಲ್ಲಿ ಏನಂತ ನದಿ ಹಾದು ಹೋಗ್ತಿರತ್ರಿ, ನದಿಗೆ ಏನ್ ಮಾಡ್ತಾರಂದ್ರೆ ಡ್ಯಾಮ್ ಅನ್ನ ಕಟ್ತಾರ್ರಿ, ಅಥವಾ ನೆಕ್ಸ್ಟ್ ಇನ್ನೊಂದ್ ಏನ್ರಿ ಎಲ್ಲಾದ್ರೂ ಜಲಪಾತಗಳಿದ್ದು ಅಂತಂದ್ ಹೇಳಿದ್ರೆ ಜಲಪಾತಗಳಲ್ಲಿ ಏನಂತಂದ್ ಹೇಳಿದ್ರೆ ಏನ್ ಮಾಡ್ತಾರ? ವಿದ್ಯುತ್ ಅನ್ನ ತಯಾರು ಮಾಡ್ತಾರ. ಸೊ ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ. ಡ್ಯಾಮ್ಸ್ ಗಳಲ್ಲಿ ಜಲಪಾತಗಳಿದ್ದಲ್ಲಿ ಟರ್ಬೈನ್ಸ್ ಗಳನ್ನ ಕೂಡಿಸ್ಬಿಟ್ಟು ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಬರುತ್ತಾ? ವಾಯು ಶಕ್ತಿ ಅಥವಾ ಗಾಳಿ ಶಕ್ತಿ ಅಂತಂದ್ ಹೇಳ್ತೀವಿ. ಸೊ ದೊಡ್ಡ ಏನಪ್ಪಾ ಅಂತಂದ್ ಹೇಳಿದ್ರೆ ಫ್ಯಾನ್ಸ್ ಗಳನ್ನ ಕೂಡಿಸಿರ್ತಾರೆ ನೋಡಿ, ದೊಡ್ಡ ಫ್ಯಾನ್ ಗಳನ್ನ ಕೂಡಿಸ್ಬಿಟ್ಟು ಗಾಳಿ ಶಕ್ತಿಯಿಂದ ಏನಂತಂದ್ ಹೇಳಿದ್ರೆ ವಿದ್ಯುತ್ ಶಕ್ತಿಯನ್ನ ರೆಡಿ ಮಾಡ್ಕೊಂತಾರೆ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಬರ್ತಾವ. ಸೊ ಇವುಗಳನ್ನ ನೆನ್ಪಿಟ್ಕೋಬೇಕು, ಇವೇ ಕ್ವಶನ್ಸ್ಗಳು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ನಾನ್ ರಿನ್ಯೂವೇಬಲ್ ಎನರ್ಜಿ ಅಂತ ಬರ್ತಾವ. ನಾನ್ ರಿನ್ಯೂವೇಬಲ್ ಎನರ್ಜಿ ಅಂತಂದ್ ಹೇಳಿದ್ರೆ ಖಾಲಿ ಆಗ್ಬಿಡ್ತಾವ. ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಖಾಲಿ ಆಗ್ಬಿಡ್ತಾವ. ಯಾವ್ಯಾವು? ಫಸ್ಟ್ ಎಕ್ಸಾಂಪಲ್ ಕಲ್ಲಿದ್ದಲು ಅಂತಂದ್ ಹೇಳ್ತೀವಿ. ಕೋಲ್ ಅಂತಂದ್ ಹೇಳ್ತೀವಿ. ಕಲ್ಲಿದ್ದಲು ಅಥವಾ ಕೋಲ್ ಅಂತಂದ್ ಹೇಳ್ತೀವಿ. ಹಳೆ ಕಾಲದಲ್ಲೆಲ್ಲ ಏನಂತಂದ್ ಹೇಳಿದ್ರೆ ಇವುಗಳನ್ನ ಯೂಸ್ ಮಾಡ್ತಿದ್ರು. ಎದಕ್ಕೆಲ್ಲ ಯೂಸ್ ಮಾಡ್ತಿದ್ರು? ಹಡಗುಗಳನ್ನ ಮುಂದೋಡ್ಸಕ್ಕಾಗಿರ್ಬೋದು ಅಥವಾ ಟ್ರೈನ್ಗಳಲ್ಲಿ ಕಲ್ಲಿದ್ದಲನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಅದೇನಂತಂದ್ ಹೇಳಿದ್ರೆ ಈಗೆಲ್ಲ ನಮ್ಮಲ್ಲಿ ಇರ್ತಿದ್ಲ ಮನೆ ಒಳಗಡೆ, ಇರುತ್ತಲ್ಲ, ಹಂಗ ಸೇಮ್ ದೊಡ್ಡ ಏನಂತಂದ್ ಹೇಳಿದ್ರೆ ಕಲ್ಲುಗಳು ಕಾರ್ಬನ್ ಆಗಿ ಕನ್ವರ್ಟ್ ಆಗಿದೆ. ಕಲ್ಲಿದ್ದಲು ಯಾವ್ದ್ರದ್ದು ಬಹುರೂಪ ಅಂತಂದ್ ಹೇಳಿದ್ರೆ ಕಾರ್ಬನ್. ಕಲ್ಲಿದ್ದಲು ಯಾವ್ದಾರು ಇರುತ್ತಂತಂದ್ ಹೇಳಿದ್ರೆ ಕಲ್ಲಿದ್ದಲಲ್ಲಿ ಯಾವ ಎಲಿಮೆಂಟ್ ಇರುತ್ತಂತಂದ್ ಹೇಳಿದ್ರೆ ಕಾರ್ಬನ್ ಇರುತ್ತೆ. ಮತ್ತೆ ಕಾರ್ಬನ್ ಎಲ್ಲೆಲ್ಲಿ ಕಂಡು ಬರುತ್ತೆ? ವಜ್ರದಲ್ಲಿ ಕಾರ್ಬನ್ ಇರುತ್ತೆ. ನೆಕ್ಸ್ಟ್ ಎಲ್ಲಿರುತ್ತೆ?
ಸರ್ ಹೇಳ್ರು ಎಲ್ಲಿ ಮತ್ತೆಲ್ಲಿ ಇರುತ್ತೆ? ಕಲ್ಲಿದ್ದಲಲ್ಲಿ ವಜ್ರ ಕಾರ್ಬನ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ವಜ್ರದಲ್ಲಿ ಕಾರ್ಬನ್ ಇರುತ್ತೆ. ವೆರಿ ಗುಡ್. ಪೆನ್ಸಿಲ್ ಪೆನ್ಸಿಲ್ ಅಲ್ಲ, ಅದು ಗ್ರಾಫೈಟ್. ಗ್ರಾಫೈಟ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕಾರ್ಬನ್ ಇರುತ್ತೆ. ಸೊ ಕಲ್ಲಿದ್ದಲಲ್ಲಿ ಕಾರ್ಬನ್ ಆಯ್ತು, ವಜ್ರದಲ್ಲಿ ಕಾರ್ಬನ್ ಆಯ್ತು, ಗ್ರಾಫೈಟ್ ಒಳಗಡೆ ಕಾರ್ಬನ್ ಆಯ್ತು. ಇಲ್ಲೆಲ್ಲ ಕೇಳ್ತಾರೆ ಕ್ವಶನ್ಸ್ಗಳು. ಇಷ್ಟೇ ನಾನು ಏನ್ ಹೇಳತ್ತನಲ್ಲ, ಇವ್ನ ಅಷ್ಟ ನೆನ್ಬಿಟ್ಕೋಬೇಕು, ಬ್ಯಾರೆದೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ. ಇಷ್ಟು ಪಾಯಿಂಟ್ಸ್ ಗಳು ಕ್ಲಿಯರ್ ಎಲ್ರಿಗೂ? ಹಾ. ಈಗ ಯಾರೋ ಹೇಳಿದ್ರು, ಸರ್ ನಾವು ಬೆಂಕಿ ಹಚ್ಚಿರ್ತೀವ್ರಿ, ಅಥವಾ ಯಾವ್ದಾದ್ರು ಗಾಡಿ ಹೋಗ್ತಿರತ್ರಿ, ಬೈಕ್ ರೀ, ಟ್ರ್ಯಾಕ್ಟರ್ ಆಗಿರ್ಬೋದು, ಟ್ರೈನ್ ತಗೊಳ್ರಿ, ಅಲ್ಲೇನಂತಂದ್ ಹೇಳಿದ್ರೆ ಹೊಗಿ ಹೋಗುತ್ರಿ. ಹೊಗಿ ಅಂತಂದ್ ಹೇಳ್ತೀವಲ್ಲ, ಆ ಹೊಗೆಯಲ್ಲಿ ಏನಿರುತ್ತೆ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಸಲ್ಫರ್ ಆಕ್ಸೈಡ್ಸ್ ಗಳಿರ್ತಾವ, ನೈಟ್ರಸ್ ಆಕ್ಸೈಡ್ಸ್ ಗಳಿರ್ತಾವ, ಅಲ್ಲಿರ್ತಾವ. ಅವೆಲ್ಲ ಏನಂತಂದ್ ಹೇಳಿದ್ರೆ ಅವು ಬೇರೆ. ಅದು ಅವನ್ನೆಲ್ಲ ನಮ್ ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ. ನೆಕ್ಸ್ಟ್ ಮತ್ತೆ ಮುಗಿದು ಹೋಗುವಂತದ್ದು ಯಾವುದು? ಪೆಟ್ರೋಲ್. ಪೆಟ್ರೋಲ್ ಪೆಟ್ರೋಲ್ ನಾವು ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಪೆಟ್ರೋಲ್ ಮುಗಿದು ಹೋಗ್ತೈತಲ್ಲ. ಪೆಟ್ರೋಲ್ ಏನಂತಂದ್ ಹೇಳಿದ್ರೆ ಒಂದೊಂದ್ ಕಡೆ ಸಿಗುತ್ತೆ, ಖಾಲಿ ಐತೆ ಅಂತಂದ್ರೆ ಮುಗಿದೋಯ್ತು, ಪೆಟ್ರೋಲ್ ಇದು ಸಿಗೋದೇ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಡೀಸೆಲ್. ಡೀಸೆಲ್ ಇದು ಕೂಡ ಆಯ್ತು. ಅದಾದ ನಂತರ ನೈಸರ್ಗಿಕ ಅನಿಲ. ನೈಸರ್ಗಿಕ ಅನಿಲ. ಸೊ ಇದ್ರಲ್ಲಿ ಮತ್ತೇನ್ ಬರ್ತಾವ ಅಂತಂದ್ ಹೇಳಿದ್ರೆ ಎಲ್ ಪಿ ಜಿ ಅಂತಂದ್ ಹೇಳಿ ಬರುತ್ತೆ. ಎಲ್ ಪಿ ಜಿ, ಸಿ ಎನ್ ಜಿ ಅಂತಂದ್ ಹೇಳಿ. ಈ ಜಸ್ಟ್ ಹೆಸರುಗಳನ್ನ ನೆನ್ಪಿಟ್ಕೊಳ್ರಿ. ಇದ್ರಲ್ಲಿ ಏನೇನ್ ಐತಿ ಏನೇನಿಲ್ಲ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾನೆ ನಿಮ್ಗೆ. ಈಗ ಸಿ ಎನ್ ಜಿ ಅನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಗಾಡಿಗಳಲ್ಲಿ ಯೂಸ್ ಮಾಡ್ತಿದ್ದಾರೆ. ಎಲ್ ಪಿ ಜಿ ಅನ್ನ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ? ಮನೆ ಒಳಗಡೆ ಅಡಿಗೆ ಮಾಡಕ್ ಯೂಸ್ ಮಾಡ್ತೀವಿ. ಇಷ್ಟೇ ನೆನ್ಪಿಟ್ಕೊಡ್ರಿ. ಇದ್ರಲ್ಲಿ ಏನೇನ್ ಇರುತ್ತೆ ನಾನು ಮತ್ ಬೇರೆ ಕ್ಲಾಸಸ್ ಗಳಲ್ಲಿ ಹೇಳ್ಕೊಡ್ತೀನಿ. ಈಗ ನಾನ್ ನಿಮ್ಗೊಂದು ಸ್ಟೋರಿ ಹೇಳ್ಬೇಕು. ಸರ್ ಇವಾಗ ಪೆಟ್ರೋಲು ಡೀಸೆಲ್ ಹೆಂಗ್ ಸಿಗ್ತಾವ್ರಿ ನಮ್ಗ? ಅದ್ ನಿಮ್ಗೆ ಏನ್ ಗೊತ್ತೈತೇನ್ ಯಾರಿಗಾದ್ರು? ಸೊ ಮೊದ್ಲೇನಂತಂದ್ ಹೇಳಿದ್ರೆ ನಮ್ದೊಂದು ದೊಡ್ಡ ಭೂಮಿ ಇತ್ತು, ಒಂದು ಲಕ್ಷ ವರ್ಷಗಳ ಹಿಂದೆ, ಮಿಲಿಯನ್ ವರ್ಷಗಳ ಹಿಂದೆ ಅಂತಂದ್ ಹೇಳ್ತೀವಿ. ಮಿಲಿಯನ್ ವರ್ಷಗಳ ಹಿಂದೆ ಅಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ದೊಡ್ಡ ದೊಡ್ಡ ಡೈನಾಸರ್ಸ್ ಗಳಾಗಿರ್ಬಹುದು, ಅದಾದ ನಂತರ ದೊಡ್ಡ ದೊಡ್ಡ ಆನೆಗಳಾಗಿರ್ಬಹುದು, ಆಮೇಲೆ ನೆಕ್ಸ್ಟ್ ದೊಡ್ಡ ದೊಡ್ಡ ಫಾರೆಸ್ಟ್, ಈ ತರ ಅವಾಗೆಲ್ಲ ಇವ್ರು ಇರ್ಲಿಲ್ಲ, ಮನುಷ್ಯರೆಲ್ಲ ಇರ್ಲಿಲ್ಲ. ಸೊ ಅಂತ ಟೈಮಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಇದ್ವಲ್ಲ, ಆ ಪ್ರಾಣಿಗಳೆಲ್ಲ ನಾರ್ಮಲ್ ಆಗಿ ಓಡಾಡ್ತಿರ್ತಾವ. ಒಂದಿನ ಏನಾಗ್ಬಿಡ್ತೈತೆ ಅಂತಂದ್ ಹೇಳಿದ್ರೆ ಭೂಕಂಪ ಆಗುತ್ತೋ ಏನೋ ಒಂದ್ ಆಗತ್ತ. ಏನೋ ಒಂದು ಥಿಂಗ್ ಆಗ್ಬಿಟ್ಟು ಏನಂತಂದ್ ಹೇಳಿದ್ರೆ ಒಂದ್ ದೊಡ್ಡ ದುರಂತ ನಡೆಯುತ್ತೆ. ದುರಂತ ಅನ್ಕೊಳ್ಳೋಣ, ಒಂದು ದೊಡ್ಡ ದುರಂತ ನಡೆಯುತ್ತ. ಆ ದುರಂತ ನಡೆದಾಗ ಏನಂತಂದ್ ಹೇಳಿದ್ರೆ ಇಲ್ಲಿ ಭೂಮಿ ಮೇಲೆ ಏನಿರುತ್ತಲ್ಲ, ಭೂಮಿ ಮೇಲೆ ಇರೋದೆಲ್ಲ ಏನಂತಂದ್ ಹೇಳಿದ್ರೆ ಭೂಮಿ ಒಳಗಡೆ ಹೋಗ್ಬಿಡುತ್ತ. ಭೂಮಿ ಒಳಗಡೆ ಏನಂತ, ಇದು ಭೂಮಿ ಅಂತ ಅನ್ಕೊಡ್ರಿ, ಭೂಮಿ ಒಳಗಡೆ ಹೋಗ್ಬಿಡುತ್ತೆ. ಮೇಲ್ಗಡೆ ಇರುವಂತ ಎಲ್ಲಾ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಣಿ ಪಕ್ಷಿಗಳಾಗಿರ್ಬಹುದು, ಗಿಡಗಳಾಗಿರ್ಬಹುದು, ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಭೂಮಿ ಒಳಗಡೆ ಹೋಗ್ಬಿಡುತ್ತ. ಭೂಮಿ ಒಳಗಡೆ ಹೋದ ನಂತರ ಇಲ್ಲಿ ಗಾಳಿ ಆಡಂಗಿಲ್ಲ. ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಪ್ರೆಷರ್, ಭೂಮಿ ಪ್ರೆಷರ್, ಮಣ್ಣಿನ ಪ್ರೆಷರ್ ಜಾಸ್ತಿ ಇರುತ್ತಲ್ಲ, ಅವೆಲ್ಲ ಪ್ರೆಷರ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅವೆಲ್ಲ ಏನಾಗ್ತಾವ ಅಂತಂದ್ ಹೇಳಿದ್ರೆ ಫುಲ್ ಹಿಚುಕಿ ಹಿಚುಕಿ ಏನಾಗತ್ತಪ್ಪ, ಬಾಳ್ ವರ್ಷಗಳಾದ ನಂತರ ಅಲ್ಲಿ ಏನಂತಂದ್ ಹೇಳಿದ್ರೆ ಒಂದೊಂದು ಡಿಫ್ರೆಂಟ್ ಆಗಿ ನಮ್ಗೆ ಎನರ್ಜಿಗಳು ಸಿಗಕ್ ಸ್ಟಾರ್ಟ್ ಆಗ್ತವ. ಫಾರ್ ಎಕ್ಸಾಂಪಲ್ ಸರ್, ಸೌದಿ ಅರೇಬಿಯಾದಾಗ ಏನ್ರಿ ಬಾಳ ದೊಡ್ಡ ಡೈನಾಸರ್ಗಳು ಇರ್ಬೇಕ್ರಿ. ಅವೆಲ್ಲ ಏನಂತಂದ್ ಹೇಳಿದ್ರೆ ಒಳಗಡೆ ಭೂಮಿ ಒಳಗಡೆ ಹೋಗಿ ಸತ್ತು ಅಲ್ಲೇನಾಗೈತ್ರಿ ಪೆಟ್ರೋಲ್ ರೆಡಿ ಆಗಿರ್ಬೋದು. ಎಲ್ಲಾ ಕಡೆ ಸಿಗಂಗಿಲ್ಲ, ಆಯಾ ಪ್ರದೇಶಗಳಲ್ಲಿ ಅಷ್ಟ. ಅಂದ್ರೆ ಪ್ರಪಂಚದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳು, ಫಾರೆಸ್ಟ್ ಏರಿಯಾ, ಕಾಡು ಪ್ರದೇಶ ಏನ್ ಭೂಮಿ ಒಳಗೆ ಹೋಗೈತಲ್ಲ, ಆಯಾ ಪ್ರದೇಶಗಳಲ್ಲಿ ಮಾತ್ರ ಏನಂತಂದ್ ಹೇಳಿದ್ರೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಸಿಗುತ್ತೆ. ಇದು ರೀಸನ್. ಇಲ್ಲ ಅಂತಂದ್ ಹೇಳಿದ್ರೆ ಬೇರೆ ರೀಸನ್ ಇಲ್ವೇ ಇಲ್ಲ. ಇನ್ನೊಂದ್ ಹೇಳ್ತೀನಿ ನೋಡ್ರಿ, ಇವಾಗ ಇನ್ನೊಂದ್ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ವಜ್ರ ಹೆಂಗ್ ರೆಡಿ ಆಗತ್ತೆ ಅಂತಂದ್ ಹೇಳಿ. ವಜ್ರ ಏನಂತಂದ್ ಹೇಳಿದ್ರೆ ಭೂಮಿ ಒಳಗಡೆ ಬಾಳ ಐತೆ, ಅದನ್ನ ಹೆಂಗ್ ರೆಡಿ ಆಗಿ ಮಾಡಕ್ಕಾಗಂಗಿಲ್ಲ, ಮಾಡ್ಬೋದು. ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಇವಾಗ ಒಂದ್ ಯಾವ್ದಾದ್ರು ಕಲ್ಲಿದ್ದಲು ತುಂಡು ತಗೊಳ್ಳೋದು, ಕಲ್ಲಿದ್ದಲು, ಅಥವಾ ಏನಂತಂದ್ ಹೇಳಿದ್ರೆ ಗ್ರಾಫೈಟ್ ತಗೊಳ್ಳೋದು. ಗ್ರಾಫೈಟ್ ಒಂದೊಂದು ಇಷ್ಟು ದೊಡ್ಡದು, ಒಂದೊಂದು ಏನಂತಂದ್ರೆ ಇಷ್ಟು ದೊಡ್ಡದು ತಗೊಳ್ರಿ, ಒಂದ್ ಕಲ್ಲಷ್ಟು ತಗೊಳ್ರಿ. ಅದನ್ನ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಅದಕ್ಕೆ ಎಷ್ಟು ಪ್ರೆಷರ್ ಹಾಕ್ಬೇಕಂತಂದ್ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಪ್ರೆಷರ್ ಹಾಕ್ಬೇಕು. ಪ್ರೆಷರು ಮತ್ತು ಟೆಂಪರೇಚರು. ನಾವೀಗ ಎಕ್ಸಾಂಪಲ್ ಅನ್ಕೊಳ್ಳೋಣ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಟೆಂಪರೇಚರ್ ಎಷ್ಟಿರ್ಬೇಕಂತಂದ್ ಹೇಳಿದ್ರೆ ಒಂದ್ 10,000 ಡಿಗ್ರಿ ಸೆಲ್ಸಿಯಸ್ ಇರ್ಬೇಕು. 10,000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರ್ಬೇಕು ಅನ್ಕೊಳ್ರಿ. ಇಲ್ಲಿ ಒಂದೊಂದು ಅದು ಕೂಡ ಒಂದ್ 10,000 ಅನ್ಕೊಡ್ರಿ. 10,000 ಏನಂತಂದ್ ಹೇಳಿದ್ರೆ ಬಾರ್ ಅಷ್ಟು, 10,000 ಬಾರ್ ಅಷ್ಟು ಏನಂತಂದ್ ಹೇಳಿದ್ರೆ ಪ್ರೆಷರ್ ಇರ್ಬೇಕು. ಫುಲ್ ಕಾಂಪ್ರೆಸ್ ಮಾಡ್ಬೇಕು ನೀವು ಆ ಕಲ್ಲಿದ್ದಲ ಅಥವಾ ಗ್ರಾಫೈಟ್ ಅನ್ನ. ಅವಾಗ ಏನಾಗಿ ರೆಡಿ ಆಗತ್ತೆ ಅಂತಂದ್ ಹೇಳಿದ್ರೆ ಗ್ರಾಫೈಟ್ ಇದ್ದು ವಜ್ರ ಆಗಿ ರೆಡಿ ಆಗತ್ತೆ. ಯಾರಾದ್ರೂ ಟ್ರೈ ಮಾಡ್ರಲ್ಲ, ಅಷ್ಟು ಪ್ರೆಷರ ಮತ್ತ ಅಷ್ಟು ಟೆಂಪರೇಚರ್ ಹಾಕ್ರಿ, ಮತ್ತೆ ವಜ್ರ ರೆಡಿ ಮಾಡ್ರಿ. ಭೂಮಿ ಒಳಗಡೆ ಹಂಗಾಗತ್ತೆ.
ಯಾವುದೋ ಒಂದು ಪ್ರದೇಶದೊಳಗಡೆ ಏನಂತಂದ್ ಹೇಳಿದ್ರೆ ಕಲ್ಲಿದ್ದಲು ಅಥವಾ ಗ್ರಾಫೈಟ್ ಹಿಂಗೇನೋ ಇರ್ತೈತೆ, ಅಥವಾ ಪ್ರಾಣಿಗಳೆಲ್ಲ ಹೋಗಿ ಸುಟ್ಟಾಗಿ ಹೋಗ್ಬಿಟ್ಟು ಎಲ್ಲ ಇರ್ತಾವ. ಅದೆಲ್ಲ ಏನಂತಂದ್ ಹೇಳಿದ್ರೆ ಬೂದಿ ಒಂಥರ ಕಾರ್ಬನ್ ತರ ರೆಡಿ ಆಗಿರ್ತೈತಿ. ಅದ್ರ ಮೇಲೆ ಟೆಂಪರೇಚರು ಪ್ರೆಷರು ಜಾಸ್ತಿ ಆಗಿ 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 ಏನಂತಂದ್ ಹೇಳಿದ್ರೆ ಫಸ್ಟ್ ಅದ ಏನ್ ರೆಡಿ ಆಗುತ್ತೆ, ಕಲ್ಲಿದ್ದಲಾಗತ್ತೆ. ಇನ್ನೂ ಜಾಸ್ತಿ ಪ್ರೆಷರ್ ಟೆಂಪರೇಚರ್ ಆಗೋದ್ರಿಂದ ಅದು ಗ್ರಾಫೈಟ್ ಆಗಿ ರೆಡಿ ಆಗುತ್ತೆ. ಗ್ರಾಫೈಟ್ ಇದ್ದದ್ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ವಜ್ರ ಆಗಿ ರೆಡಿ ಆಗುತ್ತೆ. ಸೊ ಅದಕ್ಕೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಟೆಂಪರೇಚರ್ ಮತ್ತು ಪ್ರೆಷರ್ ಬೇಕಾಗತ್ತೆ. ಇದರಿಂದ ನಮ್ಗೆ ವಜ್ರಗಳು ಅಲ್ಲಲ್ಲಿ ಸಿಗ್ತಾವ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಇನ್ನೊಂದು ಎನರ್ಜಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೇಕು. ಇನ್ನೊಂದು ಎನರ್ಜಿ ಬಗ್ಗೆ ಅದಕ್ಕಿಂತ ಮುಂಚೆ ಒಂದು ಐಡಿಯಾ ಹೇಳ್ತೀನಿ ನೋಡಿ. ಈಗ LPG ಗ್ಯಾಸ್ ನ ನಾವ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಗೃಹ ಬಳಕೆ, ನಾನು ಆಗ್ಲೇ ಹೇಳದ್ನಲ್ಲ ಅದಕ್ಕ. ಪೆಟ್ರೋಲ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ ವಾಹನಗಳಲ್ಲಿ ಇಂಧನ, ಆಮೇಲೆ ನೆಕ್ಸ್ಟ್ ವಿಮಾನಗಳಲ್ಲಿ ಬಳಸ್ತಾರೆ. ಸೀಮೆ ಎಣ್ಣೆಯನ್ನ ಹಳೆ ಕಾಲದಲ್ಲಿ ಒಲೆಯನ್ನ ಯೂಸ್ ಮಾಡಕ್ಕೆ, ದೀಪಗಳನ್ನ ಹಚ್ಚೋಕೆಲ್ಲ ಯೂಸ್ ಮಾಡ್ತಿದ್ರು ಸೀಮೆ ಎಣ್ಣೆ. ನೆಕ್ಸ್ಟ್ ಡೀಸೆಲ್ ನಿಮ್ಗೆ ಗೊತ್ತೈತೆ, ದೊಡ್ಡ ದೊಡ್ಡ ಗಾಡಿಗಳಿದ್ರೆ ಡೀಸೆಲ್ ಎಂಜಿನ್ಸ್ಗಳು. ಇಷ್ಟೇನಂತಂದ್ ಹೇಳಿದ್ರೆ ನೆನ್ಪಿಡ್ಕೋಬೇಕು. ಆಮೇಲೆ ಇವಾಗೆಲ್ಲ ಕೆಲವೊಂದು ಹುಡುಗಿರು ಯೂಸ್ ಮಾಡ್ತಾರಲ್ಲ, ಲಿಪ್ಸ್ಟಿಕ್ ಆಗಿರ್ಬೋದು, ಅದಾದ ನಂತರ ಕಾಡಿಗೆ ಆಗಿರ್ಬೋದು, ಕಣ್ಣಿಗೆ ಹಚ್ಕೊಂತಾರ. ಆಮೇಲೆ ಬ್ಯೂಟಿ ಪ್ರಾಡಕ್ಟ್ಸ್ಗಳು, ಅವೆಲ್ಲ ಏನಂತಂದ್ ಹೇಳಿದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳವು, ಪೆಟ್ರೋಲಿಯಂ ಇಂದ ಉತ್ಪಾದನೆ ಮಾಡುವಂತ ಪ್ರಾಡಕ್ಟ್ಸ್ಗಳವು. ಸೊ ಅದಕ್ಕೆ ಅವಕ್ಕೆ ಏನಂತಂದ್ ಹೇಳಿದ್ರೆ ಇಫೆಕ್ಟ್ ಆಗ್ತಾವ, ಜಾಸ್ತಿ ಯೂಸ್ ಮಾಡಕ್ ಹೋಗ್ಬಾರ್ದು. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ಎನರ್ಜಿ ಬಗ್ಗೆ ನಮಗ್ ಕ್ವಶನ್ಸ್ ಗಳು ಬರ್ತಾವ. ಅದ್ ಯಾವ್ದಂತಂದ್ ಹೇಳಿದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ನೆಕ್ಸ್ಟ್ ಇನ್ನೊಂದು ಯಾವ್ದಂತಂದ್ ಹೇಳಿದ್ರೆ ಅಣುಶಕ್ತಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ಇವು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತಂದ್ ಹೇಳಿ ನೆನ್ಪಿಟ್ಕೊಂಡ್ರೆ ಸಾಕು. ಎಲ್ಲೆಲ್ಲಿ ಕಂಡು ಬರ್ತಾವ ಮೇನ್ ನೋಡ್ರಿ. ಫಸ್ಟ್ ಒನ್ ಯಾವ್ದಂತಂದ್ ಹೇಳಿದ್ರೆ ಫಸ್ಟ್ ಒನ್ ಮಹಾರಾಷ್ಟ್ರ. ಫಸ್ಟ್ ಒನ್ ಎಲ್ಲಿ ಯಾವ್ದಂತಂದ್ ಹೇಳಿದ್ರೆ ಮಹಾರಾಷ್ಟ್ರದೊಳಗಡೆ ತಾರಾಪುರ್ ಅಂತಂದ್ ಹೇಳಿ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಕೇಳ್ತಾರೆ. ಫಸ್ಟ್ ಮೊದಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ್ದು ಅಥವಾ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ್ದು ಅಂತ ಕೇಳಿದ್ರೆ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಕ್ಲಿಯರ್ ಎಲ್ರಿಗೂ? ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಅದಾದ ನಂತರ ಉಳಿದದ್ದು ಯಾವ್ದಾದ್ರು ಹೇಳ್ಕೊಡ್ರೆ. ಒಂದು ರಾಜಸ್ಥಾನದೊಳಗಡೆ ಬರುತ್ತಾ, ರಾಜಸ್ಥಾನದಲ್ಲಿ ಇಲ್ಲಿ ರಾವತ್ ಭಟ್ ಅಂತಂದ್ ಹೇಳ್ತೀವಿ ಅದ್ರ ಹೆಸರು, ರಾವತ್ ಭಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ತಮಿಳುನಾಡದಲ್ಲಿ 2 ಬರ್ತಾವ. ತಮಿಳುನಾಡದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಬರ್ತಾವ. ಒಂದ್ ಯಾವ್ದಂತಂದ್ ಹೇಳಿದ್ರೆ ಕುಡಂಕುಲಂ, ಒಂದ್ ಯಾವ್ದು ಕುಡಂಕುಲಂ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದು ಹೇಳ್ತೀವಿ ಅಂತಂದ್ ಹೇಳಿದ್ರೆ ಕಲ್ಪಕಂ ಅಂತಂದ್ ಹೇಳ್ತೀವಿ. ಇದು ಕುಡಂಕುಲಂ ಕೆಳಗಡೆದು, ಮೇಲ್ಗಡೆದು ಇಲ್ಲಿ ಐತಲ್ಲ ಇದನ್ನ ನಾವು ಕಲ್ಪಕಂ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನಮ್ ಕರ್ನಾಟಕದಲ್ಲಿ ಬರೋದು ಯಾವ್ದು, ಕೈಗಾ. ನಮ್ ಕರ್ನಾಟಕದಲ್ಲಿ ಕಂಡು ಬರೋದು ಯಾವ್ದು, ಕೈಗಾ. ಗುಜರಾತ್ ಅಲ್ಲಿ ಬರೋದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕಕ್ರಾಪಾರ್ ಅಂತಂದ್ ಹೇಳ್ತೀವಿ, ಕಕ್ರಾಪಾರ್ ಗುಜರಾತ್. ನೆಕ್ಸ್ಟ್ ಲಾಸ್ಟ್ ಒನ್ ಉತ್ತರ ಪ್ರದೇಶದಲ್ಲಿ ಕಂಡು ಬರೋದು ಯಾವ್ದಂತಂದ್ ಹೇಳಿದ್ರೆ ನರೋರಾ. ಇಷ್ಟು ಪವರ್ ಪ್ಲಾಂಟ್ಸ್ ಗಳು ಇವಾಗ ವರ್ಕ್ ಆಗ್ತಿದಾವ. ಇನ್ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಿದಾರ, ನೆಕ್ಸ್ಟ್ ಪ್ಲಾನ್ ಮಾಡ್ತಿದಾರ ಯಾವ ಅಂತಂದ್ ಹೇಳಿದ್ರೆ ಇವುಗಳನ್ನು ಕೂಡ ಕೆಲವೊಂದ್ ಕಡೆ SSC GD ಎಕ್ಸಾಮ್ಸ್ ಗಳಲ್ಲಿ ಇವುಗಳ ಬಗ್ಗೆ ಕೇಳಿದಾರ. ಒಂದ್ಸಾರಿ ನೆನ್ಪಿಟ್ಕೊಡ್ರಿ ಅಷ್ಟೇ. ಕಕ್ರಾಪಾರು, ರಾವತ್ ಭಟ್ ಅವುಗಳಲ್ಲೇ ಇನ್ಕ್ರೀಸ್ ಮಾಡ್ತಿದಾರ. ಕುಡಂಕುಲಂ ಅಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಪವರ್ ಪ್ಲಾಂಟ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ತಿದಾರ. ನೆಕ್ಸ್ಟ್ ಜೈತಾಪುರ್ ಅಂತಂದ್ ಹೇಳಿ ಬರುತ್ತೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಮಾಡ್ತಿದಾರ. ಆಂಧ್ರ ಪ್ರದೇಶದಲ್ಲಿ ಕೋವಾಡ. ಈ ಕ್ವಶನ್ ಅನ್ನ ಕೇಳಿದಾರೆ ತುಂಬಾ ಸಾರಿ. ಆಂಧ್ರ ಪ್ರದೇಶದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡ್ಬೇಕು ಅನ್ಕೊಂಡಿದಾರೆ, ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಕೋವಾಡ. ನೆಕ್ಸ್ಟ್ ಮಿತಿವರ್ದಿ, ಆಮೇಲೆ ಹರಿಪುರ್, ಗೋರಖ್ಪುರ್, ಭೀಮ್ಪುರ್, ಮಹಿ ಬನ್ಸ್ವಾರ. ಅದಾದ ನಂತರ ನೆಕ್ಸ್ಟ್ ಕೈಗಾದಲ್ಲಿ ಮತ್ತೆ ಇನ್ಕ್ರೀಸ್ ಮಾಡ್ತಿದಾರೆ, ಚುಟ್ಕಾ. ಸೊ ಈ ಏನ್ ನಾನು ಇದು ಹಾಕ್ತೀನಿ ನೋಡ್ರಿ, ಚುಟ್ಕಾ ಆಗಿರ್ಬೋದು, ರಾಜಸ್ಥಾನ್ ಮಹಿ ಆಗಿರ್ಬೋದು, ಮಧ್ಯಪ್ರದೇಶ್ ಭೀಮ್ಪುರ್ ಆಗಿರ್ಬೋದು, ಹರಿಯಾಣದ ಗೋರಖ್ಪುರ್, ವೆಸ್ಟ್ ಬೆಂಗಾಲ್ ಹರಿಪುರ್, ಗುಜರಾತದ ಮಿತಿವರ್ದಿ, ಅದಾದ ನಂತರ ಮಹಾರಾಷ್ಟ್ರದ ಜೈತಾಪುರ್, ಕೋವಾಡ. ಇಷ್ಟೇನಂತಂದು ಹೇಳಿದ್ರೆ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮಾಡುವಂತಹ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಾಗಿದಾವೆ. ಕ್ಲಿಯರ್ ಎಲ್ರಿಗೂ? ಡನ್.